ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ತಮ್ಮದೇ ಆಗಿರುವಂತಹ ಕನಸಿನ ಮನೆಯನ್ನ ಕಟ್ಟಬೇಕು ಅಂತ ಹೇಳಿ ಸಾಕಷ್ಟು ಆಸೆಯನ್ನ ಇಟ್ಕೊಂಡಿರ್ತಾರೆ, ಸಾಕಷ್ಟು ಕನಸನ್ನ ಹೊಂದಿರ್ತಾರೆ. ಹಾಗಾಗಿ ಆ ಕನಸನ್ನ ನನಸಾಗಿಸೋದಕ್ಕೆ, ಸಾಕಾರಗೊಳಿಸೋದಕ್ಕೆ ಹಣವನ್ನ ಒಟ್ಟು ಮಾಡಿ ಮನೆಯನ್ನೇನೋ ಕಟ್ಟಿಸ್ತಾರೆ. ಅದರಲ್ಲೂ ಕೂಡ ತಮ್ಮ ಇಷ್ಟದಂತೆ ಮನೆಯ ಕೋಣೆ ಹೇಗಿರಬೇಕು, ಮನೆಯ ದೇವರ ಮನೆ ಹೇಗಿರಬೇಕು, ಅಥವಾ ಮನೆಯ ಜಗಲಿ ಇದೇ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಕಟ್ಟಿಸ್ತಾರೆ. ನಂತರದಲ್ಲಿ ಮನೆಯಲ್ಲಿ ಇರುವಂತಹ ತಾಯಿ ಅಥವಾ ಮನೆಗೆ ಬರುವಂತಹ ಸೊಸೆ ಅಥವಾ ಮನೆಯಲ್ಲಿ ಇರುವಂತಹ ಮಗಳೇ ಮಹಾಲಕ್ಷ್ಮಿ ಅಂತ ಅಂದುಕೊಂಡಿರ್ತಾರೆ. ಇದನ್ನು ಹೊರತುಪಡಿಸಿ ಮನೆಯ ನಿಜವಾದ ಸುಂದರಿ ಯಾರು ಅನ್ನುವಂಥ ಪ್ರಶ್ನೆ ಕೇಳಿದಾಗ ಒಂದು ರೀತಿ ಆಶ್ಚರ್ಯ ಉಂಟಾಗೋದಂತೂ ಕೂಡ ಸಹಜ. ಹಾಗಾಗಿ ಇದೇ ಇವತ್ತಿನ ವಿಚಾರ. ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಶ್ರೀಮಾನ್ ಶ್ರೀ ಪುರುಷೋತ್ತಮ ತೇಶಿಕ್ ಗುರುಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ಇನ್ನು ಮನೆಯ ಸುಂದರಿ ಯಾರು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರ ಆಲೋಚನೆಯೂ ಕೂಡ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು ಅಂತ ಆಗಿರ್ಬೋದು, ಅಥವಾ ನಗುವಿನ ಒಡತಿ ಹೆಣ್ಣು ಮಹಾಲಕ್ಷ್ಮಿ ಅಂತ ಹೇಳಿ ಹೀಗೆ ಕರೀತಾರೆ. ಆದರೆ ನಿಮ್ಮ ಪ್ರಕಾರ ಮನೆಯಲ್ಲಿರುವಂಥ ನಿಜವಾದ ಸುಂದರಿ ಯಾರು ಅಂತ ಹೇಳಿದ್ರೆ ಏನು ಹೇಳ್ತೀರಾ ಗುರುಗಳೇ? ಹರಿ ಓ ಶ್ರೀ ಗುರುಭ್ಯೋ ನಮಃ. ಸ್ವಲ್ಪ ತಮಾಷೆಯಾಗಿರಲಿ ಅಂತ ಇದನ್ನು ಈ ರೀತಿ ವಿಚಾರ ಹೇಳಿರ್ತಕ್ಕಂಥದ್ದು. ಹೇಳಕ್ಕೂ ಏನೋ ಒಂದು ವಿಶೇಷವಾಗಿರಬೇಕು. ಈಗ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ಗಂಡ ಹೆಂಡತಿ ಮಾತಾಡ್ತಾರೆ ಕೆಲವು ಸಲ. ಏನು ದಿನ ಅದೇ ಅಡುಗೆನಾ, ಅದೇ ಸಾಂಬಾರಾ, ಏನು ಚೇಂಜಸ್ ಇಲ್ವಾ? ಹೌದಲ್ಲ? ಗಂಡ ಕೇಳ್ಬೋದು, ಹೆಂಡತಿ ಕೇಳ್ಬೋದು. ಬಟ್ಟೆ ಹಾಕ್ಕೊಳ್ಳೋದ್ರಲ್ಲೂ ಅಷ್ಟೇ, ಅದೇ ಬಟ್ಟೆ, ಚೇಂಜಸ್ಸೇ ಇಲ್ವಾ? ಸೊ ಹೊಸತನ ಬೇಕು ಅಂತಕ್ಕಂಥದ್ದು ಎಲ್ಲರ ಬಯಕೆ ಆಗತ್ತೆ, ಹೌದಲ್ಲ? ಆ ಬಯಕೆಯನ್ನು ಈಡೇರಿಸೋಕ್ಕೋಸ್ಕರ ಮಾತಲ್ಲಿ ಅದನ್ನು ಮಾತ್ರ ತೋರಿಸೋದಲ್ಲ, ಅದು ಒಂದು ಪ್ರಕೃತಿಗನುಸಾರವಾಗಿರ್ತಕ್ಕಂಥ ಸತ್ಯವನ್ನು ಕೂಡ ತೋರಿಸ್ಬೇಕು. ಸುಮ್ಮನೆ ಲಲಿತ ಮಹಲ್ ನೋಡ್ಕೊಂಬಿಡು, ಸಿನಿಮಾದಲ್ಲಿ ತೋರಿಸ್ತೀನಿ ತಗೊಂಡಂಗೆ ಆಯಿತು ಅಂತ ಹೇಳೋಕ್ಕಾಗಲ್ಲ. ಸಿನಿಮಾದಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಲಾಂಗ್ ಸರ ನೋಡ್ಕೊಂಬಿಡು ಸಾಕು ಅಂತ ಹೇಳೋಕ್ಕಾಗಲ್ಲ, ತೆಕ್ಕೊಡ್ಬೇಕು ಅಲ್ವಾ? ಹಾಗಾಗಿ ಈ ಮನೆಯ ಸುಂದರಿ, ಮನೆಯಲ್ಲಿನ ಸುಂದರಿ ಯಾರು ಅಂತ ಇವತ್ತಿನ ವಿಚಾರದಲ್ಲಿ ಸರಳವಾದ ಒಂದು ಪದ. ಅದು ಏನು ಅಂದರೆ ಬಾಗಿಲು. ಬಾಗಿಲು ಸುಂದರವಾಗಿರಬೇಕಾ ಬೇಡವಾ ಅಂತಕ್ಕಂತಹ ವಿಚಾರ ಹಬ್ಬಗಳಲ್ಲಿ ಮಾತ್ರ ಏನೋ ಒಂಚೂರು ಅವ್ರಿಗೆ ತಕ್ಕಂತೆ ಅಲಂಕಾರಗಳನ್ನ ಮಾಡಿರ್ತಾರೆ, ಹೌದಲ್ಲ? ಹಬ್ಬಗಳಲ್ಲಿ ಪ್ರತಿದಿನ ಅಲಂಕಾರ ಸಾಧ್ಯ ಇಲ್ಲ. ಯಾಕೆ ಆ ರೀತಿಯಾಗಿರ್ತಕ್ಕಂಥ ದೈವದತ್ತವಾದ ಮನೆ ಅಂತ ಹೇಳ್ತಾರೆ. ಯಾವ ಮನೆಯ ಬಾಗಿಲು ಸುಂದರವಾಗಿರುತ್ತೆ ಅದನ್ನು ದೈವದತ್ತವಾದ ಮನೆ. ಆ ದೈವದತ್ತವಾದ ಮನೆ ಅಂತಕ್ಕಂತಹ ವಿಚಾರಕ್ಕೆ ಹೋದಾಗ ದೈವದತ್ತವಾದ ಮಗು ಉತ್ಪತ್ತಿಯಾಗತ್ತೆ. ಈಗ 3 ದಿನದಿಂದ ಏನು ಹೇಳ್ತಾರೆ, ಅದು ಹೇಳ್ತೀವಿ ಮಾಡ್ತೀವಿ, ದೈವದತ್ತವಾದ ಮಗು ಪಡ್ಕೊಳಕ್ಕಾಗಿಲ್ಲ, ಪರದಾಡ್ತಾ ಇದ್ದೀವಿ ಅಂತ ವಿಷಯವನ್ನು ಮಾತಾಡ್ತಾ ಇದ್ದೀವಿ. ಹಾಗಾದರೆ ಯಾರೂ ದೈವದತ್ತವಾದ ಮಗುವನ್ನು ಪಡೀಲಿಕ್ಕೆ ಆಗಲ್ವಾ? ಪ್ರಶ್ನೆ ಬರ್ತಾ ಇಲ್ವಾ? ಆ ದೈವದತ್ತವಾದ ಮಗು ಪಡಿಬಹುದು, ಆಗಲ್ಲ ಅನ್ನೋ ಮಾತೇ ಇಲ್ಲ. ಹಾಗಾದರೆ ದೈವದತ್ತ ಮಗುವನ್ನು ಪಡಿಬೇಕಾದ್ರೆ ದೈವದತ್ತವಾದ ಬಾಗಿಲಿರಬೇಕು. ಆವಾಗ ಮನೆ ಕೂಡ, ಆ ಮನೆಯಲ್ಲಿ ಹುಟ್ಟಿದವರು ಕೂಡ ದೈವದತ್ತವಾಗಿರೋದಕ್ಕೆ ಸಾಧ್ಯ ಆಗತ್ತೆ. ಅದು ಹೆಂಗಪ್ಪ ದೈವದತ್ತ ಅಂತ ತಿಳ್ಕೊಳ್ಳೋದು ನಾವು? ಪ್ರಶ್ನೆ ತಾನೇ. ಅದಕ್ಕೆ ಸ್ವಲ್ಪ ಕಿವಿಗೊಟ್ಟು ಮತ್ತು ಕಣ್ಣಲ್ಲಿ ಸ್ವಲ್ಪ ನೋಡಬೇಕಾಗತ್ತೆ. ಮನೆಯ ಬಾಗಿಲು ಅಂತಕ್ಕಂಥದ್ದಕ್ಕೆ ನಾವೇನು ಮಾಡ್ತೀವಿ, ಮಾಮೂಲಿ ಒಂದು 7 ಅಡಿ ಬಾಗಿಲಿಡೋದು ಅಂತ ನೋಡಿ. ಆ ಮಧ್ಯದಲ್ಲಿ ಆ ಗೋಲ್ಡ್ ಪ್ಲೇಟ್, ಕೆಳಗಡೆ ಹೊಸಲಲ್ಲಿ ಗೋಲ್ಡ್ ಪ್ಲೇಟ್. ಗೋಲ್ಡ್ ಅಂದರೆ ಗೋಲ್ಡ್ ಅಂತ ಅನ್ಕೋಬೇಡಿ, ಗೋಲ್ಡ್ ಥರ. ಈಗ ಒಂದು ಮನೆಯ ಬಾಗಿಲು ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಿ ನಾವು. ಅದಕ್ಕೆ ಆ ಬಾಗಿಲಲ್ಲಿ ಇರ್ತಕ್ಕಂತಹ ಒಂದು, ನಾವು ಓಲೆ ಜುಮ್ಕಿ ಹೆಣ್ಣು ಹಾಕ್ಕೊಂಡಾಗ ವಿಶೇಷ ಅಂದ ಚಂದ ನೋಡ್ತೀವಿ. ಹಾಗೆ ಬಾಗಿಲಿಗೂ ಕೂಡ ಚಿನ್ನ ಮುತ್ತು ರತ್ನ ಎಲ್ಲ ಇಡಬೇಕು. ನೋಡಿ, ಮನೆಯ ಪಟ್ಟಿ ಮಧ್ಯದಲ್ಲಿ ಒಂದು ಪಟ್ಟಿ ಇದೆ, ಗೋಲ್ಡ್ ಪಟ್ಟಿ ಥರ ಇದೆ. ಮತ್ತು ಅದಕ್ಕೆಲ್ಲ ಗುಬ್ಬಿಗಳ ಮಧ್ಯ ಇದೆ. ಮೇಲ್ಭಾಗದಲ್ಲಿ ಗೋಲ್ಡ್ ಪ್ಲೇಟ್ ಥರ ಇದೆ, ಕೆಳಗಡೆ ವಾಸ್ಕಾಲ್ನಲ್ಲಿ ಇರುತ್ತೆ. ಇದಕ್ಕೇನೆಂದರೆ ನವರತ್ನ ಖಚಿತವಾದ ಬಾಗಿಲು. ಇದು ಮಹಾರಾಜರು ಕಟ್ಟುವಂಥ ಮನೆಗಳಲ್ಲಿ ಇರುತ್ತೆ. ಹಾಗಾದರೆ ನಾವೇನಾಗಾದರೆ ಇರೋದ್ರಲ್ಲಿ ಕೊನೆ ಪಕ್ಷ ಬಂಗಾರದ ಥರ ಇರೋ ಮನೆನಾರು ನಾವು ಕಟ್ಕೋಬೋದಲ್ವಾ? ಬಾಗಿಲಂತೂ ಮಾಡಿಸ್ತೀವಮ್ಮ.
ಇದಕ್ಕೆ ಈ ಬಾಗಿಲಿನ ಎಷ್ಟು ದಪ್ಪವಾಗಿದೆ, ಗೋಡೆಗನುಸಾರವಾಗಿ ಎಷ್ಟು ದಪ್ಪ ಇದೆ, ಮರ ಹೇಗಿದೆ, ಆ ಮರದಲ್ಲಿ ಕಾಣ್ತಾ ಇರ್ತಕ್ಕಂತಹ ಗೆರೆಗಳು ಎಷ್ಟು ಚೆನ್ನಾಗಿದೆ, ಆ ಗೆರೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಎಣ್ಣೆ ಅಂಶ, ಔಷಧಿ ಮನೆಗೆಲ್ಲ ಪೂರ್ಣವಾಗಿ ಅದು ಒಳಗಡೆಗೆ ಎಳ್ಕೊಳ್ತಾ ಹೋಗುತ್ತೆ. ಔಷಧದ ರೂಪದಲ್ಲಿರುತ್ತೆ ಬಾಗಿಲು. ಅದಕ್ಕೆ ಆರೋಗ್ಯದಾಯಕವಾದ ರತ್ನಖಚಿತವಾದ ಬಾಗಿಲನ್ನು ಇಟ್ಟಾಗ ಇದೇ ಮನೆಯ ಸುಂದರಿ. ಯಾಕೆಂದರೆ ಅಲ್ಲಿ ತಾವರೆ ಹೂವಿದೆ, ಆ ಕಡೆ ಈ ಕಡೆ ತಾವರೆ ಹೂವಿದೆ, ತಾವರೆ ಹೂವಿನ ಮೇಲೆ ತಾನೇ ಲಕ್ಷ್ಮಿ ಕೂತ್ಕೊಳ್ಳೋದು. ಅದಕ್ಕೋಸ್ಕರವಾಗಿ ಈ ಮೂಲಕವಾದರೂ ಕೂಡ ನಮ್ಮ ಮನೆಗೆ ರತ್ನಖಚಿತವಾದ ಮನೆಯ ಬಾಗಿಲನ್ನು ಯಾಕೆ ನಾವು ಮಾಡ್ಕೋಬಾರ್ದು ಅಂತಕ್ಕಂತಹ ವಿಚಾರ ಇವತ್ತೆಲ್ರಿಗೂ ಸ್ವಲ್ಪ ಇದೇನು ಹೊಸದಲ್ಲ. ಆದರೆ ಆದಷ್ಟು ಮಟ್ಟಕ್ಕೂ ಕಟ್ಟೋ ಮನೆಯಲ್ಲಿ ನಾವು ಏನೆಲ್ಲೋ ದೇವ್ರ ಮನೆಗೆ ಮಾಡಿ ಅಷ್ಟೊಂದು ದುಡ್ಡು ಖರ್ಚು ಮಾಡ್ತೀವಿ. ಆದರೆ ಮುಖ್ಯ ದ್ವಾರದಲ್ಲಿರ್ತಕ್ಕಂಥ ಸತ್ಯಾಂಶಕ್ಕೆ ನಾವು ಖರ್ಚು ಮಾಡೋಕ್ಕೆ ಕಷ್ಟ ಆಗುತ್ತೆ. ಇಷ್ಟಿಗೆ ನೋಡಿದರೆ ಈಗ ಇದು ದೈವದತ್ತವಾದ ಬಾಗಿಲಾಯಿತು. ಈಗ ದೈವದತ್ತವಾದ ಮನೆ ಯಾವುದು ಅನ್ನೋ ಲೆಕ್ಕಾಚಾರ. ಈ ದೈವದತ್ತವಾದ ಮನೆ ಅಂತಕ್ಕಂಥದ್ದು ಏನಂದರೆ, ಈಗ ಕಟ್ತಾ ಇರೋ ಮನೆಗಳು ಏನಾಗಾದರೆ ಅದಲ್ಲ. ಈಗ ಇದು ಚಿತ್ರಣ ಸಾಕು. ಈಗ ಮುಂದುವರೆದ ವಿಚಾರಕ್ಕೆ ಹೋಗೋದೇ ಆದರೆ, ನಾವು ದೈವದತ್ತವಾದ ಮನೆ ಅಂತಕ್ಕಂಥದ್ದು ಮತ್ತು ದೈವದತ್ತವಾದ ಮಗು ಹುಟ್ಟಬೇಕು, ಎಲ್ರಿಗೂ ಆಸೆ. ಆದರೆ ಆ ರೀತಿ ಮಗು ಹುಟ್ಟಲಿಕ್ಕೆ, ಮಗು ಅಂದರೆ ಒಂದೇ ಅಲ್ಲ, ಮನೆಯಲ್ಲಿ ಹುಟ್ಟೋ ಮಕ್ಕಳು ಯಾರೇ ಆಗಲಿ ಅಲ್ವಾ, ಆ ಮಗು ದೈವದತ್ತವಾಗಿರಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಹಾಗಾದರೆ ನಾವೇನು ಮಾಡಬೇಕಿತ್ತು? ಇದೊಂದು ರೀತಿ ಆಶ್ಚರ್ಯಕವಾದ ವಿಚಾರ. ಕೆಲವರು ಕೇಳಿದ್ರೆ ತುಂಬ ವಿಶೇಷವಾದ ವಿಚಾರ ಇದು. ದೈವದತ್ತವಾದ ಮಗು ಹುಟ್ಟಬೇಕಾದ್ರೆ ಮನೆಯಲ್ಲಿ ದೈವದತ್ತವಾದ ಭಾಗ ಯಾವುದಿರಬೇಕು ಅನ್ನೋ ತಿಳ್ಕೊಬೇಕು ಫಸ್ಟು. ಅದು ಇವಾಗ ನಾನು ಹೇಳ್ತಕ್ಕಂಥ ವಿಷಯ. ಸ್ವಲ್ಪ ಆದಷ್ಟು ಮಟ್ಟಕ್ಕೂ ಇದನ್ನು ಭಕ್ತಿಪೂರ್ವಕವಾಗಿ ಅರ್ಥ ಮಾಡ್ಕೋಬೇಕು. ನಾವು ಸಾಮಾನ್ಯವಾಗಿ ಮನೆ ಕಟ್ಟಿದ್ರೆ ಮಾಸ್ಟರ್ ಬೆಡ್ರೂಮ್ ಎಲ್ಲಿರಬೇಕು ಅಂದರೆ ಸೌತ್ ವೆಸ್ಟಲ್ಲಿ ಇರಬೇಕು, ಇದು ವಾಸ್ತು ಪ್ರಕಾರ ಅಂತ ಅಂತಿದ್ದಾರೆ. ವಾಸ್ತು ಪ್ರಕಾರ ಸರಿ ಸ್ವಾಮಿ, ಅಲ್ಲಿ ಮಲಗಬೇಕಾದವ್ರು ಯಾರು? ಮಕ್ಕಳಾಗಬೇಕಾದವ್ರ, ಮಕ್ಕಳಾಗಿರೋರ, ಯಾರು ಮಲಗಬೇಕು ಅಂತ ಗೊತ್ತಾಗಬೇಕಲ್ಲ. ಅದೆಲ್ಲ ಇಲ್ಲ. ಮಾಸ್ಟರ್ ಬೆಡ್ರೂಮ್ ಎಲ್ಲಿರಬೇಕು, ಸೌತ್ ವೆಸ್ಟಲ್ಲಿದ್ದರೆ ಅದು ವಾಸ್ತು ಪ್ರಕಾರ ಅಂತ ಹೇಳುವಂತಹ ಬುದ್ಧಿವಂತರುಗಳಿಗೆ ಇವತ್ತೊಂಚೂರು ಉತ್ತರ ಕೊಡೋಣ. ಇದು ತುಂಬ ಬುದ್ಧಿವಂತರಿದ್ದಾರೆ ಈ ಥರ. ಆದರೆ ಅಲ್ಲಿರ್ತಕ್ಕಂತಹ ರೂಮು ಮದುವೆಯಾದವರು ಮಲ್ಕೋಬೇಕು, ಮದುವೆ ಆಗದೇ ಇರೋರು ಮಲ್ಕೋಬೇಕು. ಹಲವಾರು ರೀತಿ ಚರ್ಚೆನಲ್ಲೇ ಇದೆ ಇದು. ಅಲ್ಲಿ ಯಾರು ಮಲ್ಕೋಬೇಕು, ಇಲ್ಲಿ ಯಾರು ಮಲ್ಕೋಬೇಕು, ಅಲ್ಲಿ ಮಲ್ಕೊಂಡ್ರೆ ಒಳ್ಳೆಯದಾ, ಇಲ್ಲಿ ಮಲ್ಕೊಂಡ್ರೆ ಒಳ್ಳೆಯದಾ, ಇದು ಹಾಗೆ ಉಳ್ಕೊಂಡಿದೆ ಚರ್ಚೆಯಲ್ಲಿ. ಅದನ್ನು ಇವತ್ತು ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಪ್ರಯತ್ನಪೂರ್ವಕವಾಗಿ ಹೊಸದಾಗಿ ಮದುವೆ ಆದಂತಹ ನವ ದಂಪತಿಗಳಿಗೆ ಮಾಸ್ಟರ್ ಬೆಡ್ರೂಮ್ ಯಾವ ಕಾರಣಕ್ಕೂ ಮಲಗಬಾರದು. ಹೊಸ ದಂಪತಿಗಳು ಅಂದರೆ ಮದುವೆ ಆದ ಮೇಲೆ ಮಗು ಅವಶ್ಯಕತೆ ಇರುತ್ತಲ್ಲ, ಅವರಿಗೆ ಮಾಸ್ಟರ್ ಬೆಡ್ರೂಮಲ್ಲಿ ಹೋಗಿ ಮಲಗಿದರೆ, ಅಲ್ಲಿ ಕನ್ಸೀವ್ ಆಗ್ತಕ್ಕಂಥ ಮಟ್ಟಕ್ಕಾದರೆ ಹುಚ್ಚು ಮುಂಡೆದೇ ಹುಟ್ಟೋದು. ಈಗ ಎಲ್ಲರೂ ಹೇಳ್ತಾರಲ್ಲ ಸ್ವಾಮಿ, ಅವ್ರನ್ನೆಲ್ಲ ಕರೆದು ಕೇಳಬೇಕಲ್ಲ ನಾವು. ಅವ್ರು ಹೇಳ್ತಾವ್ರೆ ಮಾಸ್ಟರ್ ಬೆಡ್ರೂಮ್ ಸರಿ ಅಂತ. ಆದರೆ ಅಲ್ಲಿ ಕನ್ಸೀವ್ ಆಗ್ತಕ್ಕಂಥ ಸಂದರ್ಭದಲ್ಲಿ ತಲೆಕೆಟ್ಟದ್ದು ಹೆಂಗೆ ಹುಟ್ಟುತ್ತೆ ಮಗು ಅಂದರೆ ಅದನ್ನು ಸರಿ ಮಾಡೋಕ್ಕೆ ಆಗಲ್ಲ. ಮತ್ತೆಲ್ಲಿ ಮಲ್ಕೋಬೇಕಿತ್ತು? ಇದಕ್ಕೆ 3 ವಿಧಾನ ಇದೆ. ಮಾಸ್ಟರ್ ಬೆಡ್ರೂಮಲ್ಲಿ ಮಲಗೋದು, ಎಲ್ಲ ಆಯಿತು ನಮ್ಮದು, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆಯಿತು ಅನ್ನೋರು ಮಲ್ಕೋಬೇಕಲ್ಲಿ. ಅದನ್ನು ಏನೆಲ್ಲ ಮುಗೀತು ನಮ್ಮದೇನು ಅಂತಾರಲ್ಲಮ್ಮ, ಅವ್ರಿಗೆ ಜಾಗ ಅದು. ಮುಂದೆ ಬಾಳಬೇಕು, ಬದುಕಬೇಕು, ಮಗು ಆಗಬೇಕು, ಎಣ್ಣೆ ಆಗಬೇಕು, ಗಂಡೆ ಆಗಬೇಕು, ನೋಡೋಕ್ಕೆ ಚೆನ್ನಾಗಿರಬೇಕು, ಸೈನ್ಸಿಸ್ಟ್ ಮಗು ಬೇಕು, ಇದೆಲ್ಲ ಕೇಳೋರು ಮಾಸ್ಟರ್ ಬೆಡ್ರೂಮಲ್ಲಿ ಮಲಗಿದ್ರೆ ಅದು ನಿಮ್ಮ ಹಣೆ ಬರ. ಎಲ್ಲಿ ಮಲಗಬೇಕು ಅಂತಕ್ಕಂಥ ವಿಚಾರ. ಬಾತ್ರೂಮ್ ಮಾಡ್ತಾರೆ, ವಾಯುವ್ಯ ಮೂಲೆ ಅಂತ ಹೇಳ್ತಾರೆ ಅದಕ್ಕೆ. ಬಾತ್ರೂಮ್ ಮಾಡೋ ಜಾಗ ಈ ವಾಸ್ತು ಅಂತಕ್ಕಂಥ ಈ ಹುಚ್ಚು ರೋಗದಲ್ಲಿ ಮೂಲೆಗಳನ್ನ ವಿಂಗಡಿಸಿ ಮಾಡಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಪುಸ್ತಕ ಬರೆಯೋರು ಹಂಗೆ ಬರೀತಾ ಇರೋದು, ಮನೆ ಕಟ್ಟೋರು ಅದನ್ನು ನೋಡ್ಕೊಂಡು ಹಂಗೆ ಕಟ್ತಾ ಇರೋದು. ವಾಯುವ್ಯದಲ್ಲಿ ಬಾತ್ರೂಮ್ ಇರಬೇಕು ಅಂತಕ್ಕಂಥ ವಿಚಾರ ಗೊತ್ತು. ಆದರೆ ಆ ರೀತಿಯಾಗಿ ಕಟ್ಟಿರ್ತಕ್ಕಂಥದ್ದು ವಾಯುವ್ಯದಲ್ಲಿ ಬಾತ್ರೂಮ್ ಇರ್ತಕ್ಕಂಥ ತಪ್ಪು ಅಂತ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಂಬಿಟ್ಟಿರ. ಕಾರಣ ಇಷ್ಟೇ, ಮನೆಯನ್ನು ಕಟ್ಟಬೇಕಾದ್ರೆ ಕೆಲವು ತಲಹರಟೆ ಪ್ರಶ್ನೆ ಹಾಕ್ತಾರೆ. ಏನು, ನಮಗೆ ರೂಮ್ ಸ್ವಲ್ಪ ಚಿಕ್ಕದಿರಬೇಕು, ಬಾತ್ರೂಮ್ ಸ್ವಲ್ಪ ವಿಶಾಲ ಇರಬೇಕು, ಮಲಗೋ ರೂಮ್ ಸ್ವಲ್ಪ, ಇಲ್ಲಿ ಮನೆ ಹಾಳಾಗ್ತಾ ಇದೆ, ಹಾಳಾಗೋಗುತ್ತೆ. ಯಾಕೆ ಅಂದರೆ ಅವ್ರ ಪ್ಲ್ಯಾನ್ ಉಪಯೋಗಿಸಿದಾಗ ವಾಯು ಮೂಲೆ ಏನಾಗುತ್ತೆ, ಬಾತ್ರೂಮ್ ಆಗಿ ಆಗಿಬಿಡುತ್ತೆ. ಆಗ ಆ ಸಂದರ್ಭದಲ್ಲಿ ಅಲ್ಲಿರಬೇಕಾದ ಲೆಕ್ಕದಲ್ಲಿ ಬಾತ್ರೂಮು ಜೊತೆಗೆ ಬೆಡ್ರೂಮು, ಮಕ್ಕಳಾಗಬೇಕಾದವರು ಮಲಗಬೇಕಾದ್ರೆ ಆ ಜಾಗದಲ್ಲಿ ಮಲಗಬೇಕು. ಬಾತ್ರೂಮು
ಪ್ಲಸ್ ಮಲಗೋ ರೂಮು ಎರಡು ಜೊತೆಯಲ್ಲಿರ್ತಕ್ಕಂಥದ್ದು, ಸ್ವಲ್ಪ ಮಧ್ಯೆ ಗ್ಯಾಪ್ ಕೊಡೋದು, ಅದು ಅವ್ರವ್ರ ವೈಯಕ್ತಿಕವಾದ ವಿಚಾರ. ಈಗ ಅದೇ ರೀತಿ ಬೆಡ್ರೂಮು ಕೂಡ ಅಂಟ್ಕೊಂಡಿರಬಾರ್ದು, ಅದು ಗ್ಯಾಪ್ ಇರಬೇಕು. ಎಲ್ಲ ಅಂಟ್ಕೊಂಡೇ ಕಟ್ಟೋದು. ಬೆಡ್ರೂಮು ಯಾವುದೇ ಕಾರಣಕ್ಕೂ ಕ್ರಾಸ್ ಆಗಿರಲ್ಲ, ಅಂದರೆ ಜಾಗ ಬಿಟ್ಟಿರಲ್ಲ, ಅಂಟ್ಕೊಂಡಂಗೆ ಕಟ್ಟೋದು. ಜಾಗ ಚಿಕ್ಕದು ಅವೆಲ್ಲ, ರೂಮ್ ದೊಡ್ಡಬೇಕಲ್ಲ, ತೊಗೊಂಡೋಗಿ ಕಚ್ಚಿಸ್ಬಿಡ್ತಾರೆ. ಯಾವುದೇ ಮನೆಯಲ್ಲಿ ಯಾವುದೇ ಕಟ್ಟರು ತೊಗೊಂಡೋಗಿ ಗೋಡೆ ಕಚ್ಚಿಸೋದೇ ನಮ್ಮ ಅಭ್ಯಾಸ. ಕಾರಣ ಒಂದಡಿ ಸ್ವಲ್ಪ ಜಾಸ್ತಿ ಆಗಲಿ. ಆದರೂ ಮಾಡ್ತಿರೋದೆಲ್ಲ ಬರೀ ತಪ್ಪೆ. ಪ್ಲ್ಯಾನ್ ಹಾಕಿರ್ತಾರೆ, ಕೇಳಿರ್ತಾರೆ, ಶಾಸ್ತ್ರ ಕೇಳಿರ್ತಾರೆ, ತನ್ನ ಬುದ್ಧಿ ಬಳಸಿ ಯಾವುದೂ ಇಲ್ದಂಗೆ ಮಾಡಿದಾಗ ಮನೆ ಅಧ್ವಾನ ಮಾಡ್ಕೊಂಡಿರ್ತಾರೆ. ವಾಯುದಲ್ಲಿ ಮಲಗೋದ್ರಿಂದ ಭಗವಂತ ವಾಸ ಮಾಡುವಂಥ ಜಾಗ ಅದು. ಅಲ್ಲಿ ಒಳ್ಳೆಯ ಸಂತಾನ ಪಡೆಯುವುದಕ್ಕೆ ವಾಯುದಲ್ಲಿ ಮಲಗಬೇಕು. ನವದಂಪತಿಗಳು ತುಂಬ ಒಳ್ಳೆಯದು. ಮದುವೆಯಾಗೋ ಹೆಣ್ಣುಮಕ್ಕಳು, ಮಗುವಾಗೋ ದಂಪತಿಗಳು ವಾಯುದಲ್ಲಿ ಮಲಗಿದ್ರೆ ಬೇಗ ಮದುವೆ ಆಗತ್ತೆ, ಒಳ್ಳೆ ಸಂತಾನ ಬರುತ್ತೆ. ಇದಿಲ್ವೇ? ಪುಸ್ತಕದಲ್ಲಿ ಪ್ರಿಂಟ್ ಆಗಿಲ್ವೇ? ಹಾಗಿದ್ದ ಮೇಲೆ ಅದು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ, ಪಕ್ಕ ಕನ್ಸೀವ್ ಅಂತ ಗೊತ್ತಾದ ಮೇಲೆ 3 ತಿಂಗಳು, 4ನೇ ತಿಂಗಳಿಗೆ ಅಲ್ಲಿ ದಾಂಪತ್ಯ ಅಂತಕ್ಕಂಥದ್ದು ಶಿಫ್ಟ್ ಆಗಬೇಕು. 4 ತಿಂಗಳಾದ ಮೇಲೆ ಕನ್ಸೀವ್ ಅಂತ ಗೊತ್ತಾಯ್ತಲ್ಲ, ಅಲ್ಲಿಂದ ಈಶಾನ್ಯ, ವಾಯುವ್ಯ ಈಶಾನ್ಯ ಎರಡೂ ಒಂದೇ ಲೆಕ್ಕ. ಅಲ್ಲಿ ಯಾಕೆ ಅಂದರೆ 4 ತಿಂಗಳು ಆದಮೇಲೆ ದಾಂಪತ್ಯ ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ನಿಷೇಧ. ಏನಿದ್ರು ಆ ತಾಯಿ ಆ ಮಗುವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಖುಷಿಯಾಗಿರ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥದ್ದು. ಇದು ಕೇಳಬೇಕಂದ್ರೆ ದಾಂಪತ್ಯ ಯಾವುದೇ ಕಾರಣಕ್ಕೂ ನಾಟ್ ಅಲೌಡ್. 4 ತಿಂಗಳಾದಮೇಲೆ ಕರೆಕ್ಟ್ ಧರ್ಮ ಪ್ರಕಾರ ಮಗು ಮಾಡ್ಕೋಬೇಕಂದ್ರೆ ಅದನ್ನೇನು ಮಾಡೋಕ್ಕಾಗಲ್ಲ, ಅವ್ರವ್ರ ವೈಯಕ್ತಿಕ ಏನೂ ಮಾಡೋಕ್ಕಾಗಲ್ಲ. ಆದರೂ ಶಾಸ್ತ್ರದಲ್ಲಿ ಅದು ಒಪ್ಪಿಗೆ ತೊಗೊಳ್ಳಲ್ಲ. ಅದಕ್ಕೋಸ್ಕರ ಈಶಾನ್ಯಗೆ ಹೆಣ್ಣು ಬರ್ತಾಳೆ, ಗರ್ಭವತಿ ಆದಂಥ ಹೆಣ್ಣು ಮಲಗ್ತಾಳೆ. ಆ ಈಶಾನ್ಯ ಭಾಗದಲ್ಲಿ ಎಲ್ಲ ಇರತಕ್ಕಂಥ ಶುಭ ಗ್ರಹಗಳು, ಚಂದ್ರ, ಬುಧ, ಈ ರೀತಿ ಬುದ್ಧಿಯನ್ನು ಅನುಗ್ರಹ ಕೊಡ್ತಕ್ಕಂಥ ದೇವರುಗಳಿರ್ತಾರೆ. ಅಲ್ಲಿ ದಾಂಪತ್ಯ ಮಲಗೋದಕ್ಕೆ ಅವಕಾಶ ಇಲ್ಲ. ಈ ರೀತಿಯಾಗಿ ನಾವು ಗರ್ಭವತಿ ಆಗ್ತಕ್ಕಂಥದ್ದು ರೂಮ್ ಒಂದು, ಗರ್ಭವತಿ ಆದಮೇಲೆ ಇನ್ನೊಂದು ರೂಮ್ ಮಲಗಬೇಕು ಅಂದರೆ ಏನು ಸ್ವಾಮಿ ನೀವು ಹೇಳ್ದಂಗೆ ಅರ್ಧ ಎಕರೆ ತಗೊಳಕ್ಕಾಗತ್ತಾ? ಅಲ್ಲ, ಮಾಡಬಹುದು. ಯಾವಾಗ ಅಂದರೆ ನಮ್ಮ ಮಾತನ್ನು ನೀವು ಧಿಕ್ಕರಿಸದೆ, ನಾನೇ ಆಗಿರ್ಬೋದು, ಸ್ವಾಮಿ ನಮಗೆ ನಮ್ಮ ಹೆಂಗಸರು ಒಪ್ಪಲ್ಲ, ನಮ್ಮ ಚಿಕ್ಕಮ್ಮ ಒಪ್ಪಲ್ಲ, ಈ ರೀತಿಯಾದ ವಿಚಾರದಿಂದ ಏನಾಗುತ್ತೆ, ಮನೆ ಕೆಡ್ತಾ ಇದೆ. ಏನೂ ಮಾಡೋಕ್ಕಾಗಲ್ಲ. ಪ್ರಯತ್ನ ನಮ್ಮ ಮಾತು ಕೇಳಲ್ಲ. ಹಣ ಕೊಟ್ಟಿರ್ತೀರ, ಕರೆಸಿರ್ತೀರ, ಎಲ್ಲ ಮಾಡಿರ್ತೀರ, ಆದರೂ ಕುಚೇಷ್ಟಗಳಿರುತ್ತೆ, ಸುಮ್ಮನೆ ಇರಲ್ಲ. ಇರುತ್ತಾ ಇರಲ್ಲಮ್ಮ? ಏನೋ ಒಂದು ಮಾಡಿ ಕೆಡಿಸ್ಕೋತಾರೆ. ಆಯಿತು, ಹೋಗಿ ನಿಮ್ಮ ಇಷ್ಟ ಮಾಡ್ಕೊಳ್ಳೋಗಿ, ನಾವೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಈ ರೀತಿಯಾಗಿ ದೈವದತ್ತವಾದ ಮಗುವನ್ನು ಪಡಿಬೇಕಂದ್ರೆ ಸರಿಯಾದ ಕ್ರಮದಲ್ಲಿ ಮನೆಯನ್ನು ನೀವು ನಿರ್ಮಾಣ ಮಾಡಿಕೊಂಡೇ ಆದರೆ ಎಲ್ಲ ರೀತಿಯಲ್ಲೂ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಸದಾ ಸುಂದರವತಿಯಾಗೇ ಇರ್ತಕ್ಕಂತಹ ಲೆಕ್ಕಾಚಾರಕ್ಕೆ ಬರಬೇಕಾದ್ರೆ ಅಲ್ಲಿ 2 ಆಪ್ಷನ್ ಬರಬೇಕಾಗತ್ತೆ. ಚೆನ್ನಾಗಿರೋ ಮಗು ಹುಟ್ಟಬೇಕಂದ್ರೆ ಹೆಣ್ಣು ಯಾವಾಗಲೂ ಲವಲವಿಕೆಯಿಂದ ಖುಷಿಯಾಗಿ ನೆಮ್ಮದಿಯಾಗಿರಬೇಕು. ಹೌದಾ? ಅವ್ರಿಗೊಂದು ಮೆಡಿಸಿನ್ ಕ್ರಿಯೇಟ್ ಆಗುತ್ತಲ್ಲಿ. ಏನದು? ದೇಹ ಯಾವಾಗಲೂ ಹಗುರವಾಗಿದ್ದಾಗ ಖುಷಿ ಆಗುತ್ತಾ ಇಲ್ಲಮ್ಮ? ಖುಷಿ ಆಗುತ್ತೆ. ಯಾವಾಗಲೇ ಆಗಲಿ ಮಗು ಪಡಿತಕ್ಕಂಥ ಹೆಣ್ಣು ಲವಲವಿಕೆಯಿಂದ ಇರಬೇಕು, ಚಟುವಟಿಕೆಯಿಂದ ಇರಬೇಕು, ಖುಷಿಯಾಗಿರ್ಬೇಕಂದ್ರೆ ದೇಹ ಹಗುರವಾಗಿರಬೇಕು. ಆ ಹಗುರವಾಗಿರಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಇಲ್ಲ, ಹಗುರವಾಗಿಲ್ಲ ನಮ್ಮ ದೇಹ ಅಂತ ಅಂದ್ಕೊಂಡು ಯೋಚನೆ ಮಾಡಬೇಡಿ. ಅದಕ್ಕೊಂದು ಉತ್ತರ ಹೇಳ್ಬಿಡ್ತೀನಿ. ಹೌದಲ್ಲಮ್ಮ? ನಮಗಿಲ್ಲ ಸ್ವಾಮಿ ನೀವು ಹೇಳ್ತೀರಾ, ನನಗೆ ಮೇಲೆ ಕೇಳಿದ್ರೆ ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಈ ಮಟ್ಟಕ್ಕೆ ಇರ್ತಕ್ಕಂಥವ್ರು ಇದ್ದಾರೆ. ಅದಕ್ಕೇನು ಅಂದರೆ ಯಾರ ಕಣ್ಣಲ್ಲಿ ಉರಿ ಬರುತ್ತೆ, ಮನೇಲಿ ಇರಬೇಕಾದ್ರೆ, ಮಲಗಿರ್ಬೇಕಾದ್ರೆ, ಓಡಾಡಬೇಕಾದ್ರೆ ಕಣ್ಣಲ್ಲಿ ಉರಿ, ನವೆ, ಏನು ಕಣ್ಣಿನ ಸಮಸ್ಯೆ ಇದೆ, ಆ ಮನೆ ಸತ್ತಿದೆ. ಆ ಮನೆಯಲ್ಲಿ ದೈವದತ್ತ ಇಲ್ಲ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಸತ್ತಿದೆ ಅಂತ ಹೇಳ್ಬಿಟ್ರಲ್ಲ ಅಂತ. ಕಾರಣ ನಿಮಗೆ ಬೇಕಾದಂತಹ ಔಷಧ ಆ ಮನೆಯಲ್ಲಿ ಉತ್ಪತ್ತಿ ಆಗುತ್ತಿಲ್ಲ. ಯಾವುದರಲ್ಲಿ? ನೆಲದಿಂದ. ನೀವು ಮಾಡಿಸಿರುವ ನೆಲ ಅಂತ ಏನು ಮಾಡಿರ್ತೀರೋ, ಗ್ರಾನೈಟ್ ಹಾಕ್ಕೊಂಡಿರ್ತಾರೋ, ಗಾರೆ ಹಾಕ್ಕೊಂಡಿರ್ತಾರೋ, ಏನೋ ಒಂದು ಮಾಡ್ಕೊಂಡಿರ್ತೀರ. ಆ ನೆಲದಲ್ಲಿ ನಿಮ್ಮ ಮೆದುಳಿಗೆ ಬೇಕಾದಂಥ ಔಷಧ ಸಿಗಲಿಕ್ಕೆ ಇಲ್ಲ. MRI ಸ್ಕ್ಯಾನ್ ಅಂತ ಮಾಡ್ತಾರೆ. ಏನಮ್ಮ? ಈಗ MRI ಸ್ಕ್ಯಾನ್ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ವಾಸದ ಮನೆಯಲ್ಲಿ ಉತ್ಪತ್ತಿಯಾಗತಕ್ಕಂತಹ ಆ MRI ಸ್ಕ್ಯಾನ್ ಮಾಡೋದು ಮೆದುಳಿಗೆ ಸಂಬಂಧಪಟ್ಟಂಥ ರೀತಿಗೆ ಮಾಡ್ತಾರೆ ಅದನ್ನು. ಆ ಮೆದುಳಿಗೂ ನಮ್ಮ ಭೂಮಿಯ ಒಳಭಾಗದಲ್ಲಿರ್ತಕ್ಕಂಥ ಭೂಗರ್ಭಕ್ಕೂ ಸಂಬಂಧ ಇದೆ ಅಂತ ನಮ್ಮ ಜನದಲ್ಲಿ ಗೊತ್ತಿಲ್ಲ, ಗೊತ್ತಾಗಿಲ್ಲ. ಈ ಭೂಮಿಗೆ ಸ್ಕ್ಯಾನಿಂಗ್ ಮಾಡ್ತಕ್ಕಂಥ ಮಿಷನ್ ಇನ್ನೂ ಬಂದಿಲ್ಲ.
ಹಾಗಿದ್ದ ಮೇಲೆ ಮೆದುಳು ತಂಪಾಗಿಲ್ಲ ಅಂದರೆ ಕಣ್ಣುರಿ ಬರುತ್ತೆ, ಕಿವಿ ಮುಚ್ಕೊಳ್ಳುತ್ತೆ, ಮೂಗುರಿ ಬರುತ್ತೆ, ಮೂಗು ಕಟ್ಕೊಳ್ಳುತ್ತೆ, ಹಲ್ಲು ನೋವು ಬರುತ್ತೆ, ಎಲ್ಲ ಬರುತ್ತೆ. ಯಾರ ಮನೆಯಲ್ಲಿ ಈ ಸಮಸ್ಯೆ ಇಲ್ಲ ಅಂದ ಮೇಲೆ ಮನೆಯಲ್ಲಿ ನಾವು ಸ್ಕ್ಯಾನಿಂಗ್ ಮಾಡೋಕ್ಕಾಗತ್ತಾ? ಸ್ಕ್ಯಾನಿಂಗ್ ಮಾಡೋದಲ್ಲ. ನೀವು ಮನೆಗೆ ಪಾಯ ಹಾಕಬೇಕಾದ್ರೆ ಇದಕ್ಕೊಂದು ಔಷಧ, ಅಂದರೆ ಮೆಡಿಕಲ್ ಸ್ಟೋರ್ ಇರುತ್ತೆ ಅಂತ ಅಂದ್ಕೋಬೇಡಿ. ಆ ಮಣ್ಣು ಹಾಕ್ತಕ್ಕಂಥ ತುಂಬತಕ್ಕಂತಹ ಮಣ್ಣು ಜೊತೆಗೆ ಇನ್ನೇನು ಹಾಕಬೇಕಾಗತ್ತೆ, ಎಷ್ಟು ಎತ್ತರದಲ್ಲಿರಬೇಕಾಗತ್ತೆ, ಭೂಮಿಯ ತಳಮಟ್ಟದಿಂದ ಎಷ್ಟು ಎತ್ತರದಲ್ಲಿ ನಾವು ನಿಂತಿರ್ತೀವಿ, ನಾವು ಓಡಾಡ್ತಕ್ಕಂಥ ಭೂಮಿ, ಅರ್ಥ ಆಗ್ತಾ ಇದೆಯಮ್ಮ? ಆ ಭೂಮಿಯ ಅಂತರ ಎಷ್ಟಿದೆ, ಆ ಅಂತರದ ಮೇಲೆ ನಿಮ್ಮ ಮೆದುಳಿಗೆ ಸ್ಕ್ಯಾನಿಂಗ್ ರಿಪೋರ್ಟ್ ರೆಡಿ ಇರುತ್ತೆ. ಅಬ್ಬಾ ನೆಮ್ಮದಿಯಾಗಿ ಒಳ್ಳೆ ತಣ್ಣಗೆ ನಿದ್ದೆ ಬರುತ್ತೆ ಅಂತಾರಲ್ಲ, ಅದು ತಿಳ್ಕೊಳ್ಳಿ ದೈವದತ್ತವಾದ ಮನೆ. ಯೋಚನೆ ಮಾಡ್ಕೊಂಡು ಟಿ ವಿ ನೋಡಿಕೊಂಡು ರಿಮೋಟ್ ಎದೆ ಮೇಲೆ ಹಾಕ್ಕೊಂಡು ಟಿ ವಿನೂ ಓಡ್ತಿರ್ತದೆ, ಮೊಬೈಲೂ ಓಡ್ತಿರ್ತದೆ, ಎಲ್ಲ ಹಿಡ್ಕೊಂಡು ಹಂಗೇ ಕೂತ್ಕೊಂಡು ತೂಗಿಡಿಸುವಂಥ ಮನೆಗಳು ಬೇಕಾದಷ್ಟಿದೆ. ಏನು ಹೇಳ್ತೀಮ್ಮ? ಇದಕ್ಕೆ ಮನೆ ಬೇಕಾ? EMI ತಗೊಂಡು ಲೋನ್ ತಗೊಂಡು ಮನೆ ಕಟ್ಕೊಂಡು ಮಲ್ಕೊಳ್ಳೋಕ್ಕೂ ಜಾಗ ಇಲ್ಲದೆ, ಜಾಗ ಇರುತ್ತೆ ಮಲ್ಕೊಂಡ್ರೆ ನಿದ್ದೆ ಬರಲ್ಲ. ಈ ರೀತಿಯಾಗಿರ್ತಕ್ಕಂತಹ ಕಣ್ಣಿಗೂ ಮತ್ತು ಕಿವಿಗೂ ಇದು ನಮ್ಮ ಮೆದುಳಿಗಿರ್ತಕ್ಕಂಥ ಸ್ಕ್ಯಾನಿಂಗ್ ವಿಡಿಯೋ. ಆ ಉದ್ದೇಶಕ್ಕೆ ಇದನ್ನು ನೀವು ತಿಳ್ಕೊಬೇಕಾಗತ್ತೆ. ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಕಿವಿ ಮತ್ತು ಕಣ್ಣಿನ ಸಮಸ್ಯೆ ಎಷ್ಟು ಜನಗಳಿಗೆಲ್ಲ ಸ್ವಲ್ಪ ಯೋಚನೆ ಮಾಡಿ. ಆವಾಗ ತಿಳ್ಕೊಬೇಕು, ನಮ್ಮ ಮನೆ ಸಪ್ಪೆ ಮನೆ, ಮಸಾಲೆ ಇಲ್ಲ, ನಮಗೆ ಬೇಕಾದ ಮಸಾಲೆ ಇಲ್ಲ. ಇದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಎಲ್ಲೋ ಹೋಗಿ ಯಾರ ಹತ್ರನೋ ಕೇಳಿದ್ರೆ ಅಪ್ರಾಣ ಯಾರು ಹೇಳಲ್ಲ, ಗೊತ್ತಿಲ್ಲ, ಈ ವಿದ್ಯೆನೇ ಯಾರು ಕಲ್ತಿಲ್ಲ ಅಂತ ನೀವೇ ತಿಳ್ಕೋಬೇಕು. ನೀವೇ ನಿಮ್ಮ ಮನೆ ಸರಿಯಾಗಿದೆಯಾ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಕಣ್ಣು ಮತ್ತು ಕಿವಿಯನ್ನು ಮಕ್ಕಳಿಗಾಗಲಿ ಗಂಡನಿಗಾಗಲಿ ಹೆಂಡತಿಗಾಗಲಿ ತಿಳ್ಕೊಳ್ಳಿ. ನಿಮಗೆ ಗೊತ್ತಾಗತ್ತೆ ನಮ್ಮ ಮನೆ ಏನು ಮಾಡಿದ್ರು ಏಳಿಗೆ ಅಂದರೆ ನೆಮ್ಮದಿ ಏಳಿಗೆ ಇಲ್ಲ ಅಂತ ತಿಳ್ಕೊಬೇಕಾಗತ್ತೆ. ಇದಕ್ಕೆ ದೈವದತ್ತವಾದ ಮನೆ ಅಂತ ಹೇಳ್ತೀವಿ. ಈಗ ಮುಂದೆ ಕರೆ ಇದೆಯಾ? ಹೌದು ಗುರುಜಿ. ಇನ್ನು ಜೀವಿಕಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಜೀವಿಕಾ. ನಮಸ್ತೆ ಮೇಡಮ್. ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತನಾಡಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ಕಿತ್ತೂರಿಂದ ಮಾತಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಮಗನ ಬಗ್ಗೆ ಕೇಳಬೇಕು. ಮಗನ ನಕ್ಷತ್ರ ತಿಳಿಸಿ. ಶ್ರವಣ ನಕ್ಷತ್ರ. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನಂತ? ಹಲೋ ನಮಸ್ತೆ ಸ್ವಾಮಿ. ನಾರಾಯಣ ಹೇಳಮ್ಮ, ಯಾರು ಮಗನ ಮಗಳ? ಮಗ ಸ್ವಾಮೀಜಿ, ಶುಭನ್ ಅಂತ ಹೇಳ್ಬಿಟ್ಟು. ಎಷ್ಟು ವಯಸ್ಸು? ವಯಸ್ಸೆಷ್ಟು? ವರ್ಷದ ಮೇಲೆ 8 ತಿಂಗಳು. ಮೊದಲನೇ ಮಗುನಾ? ಫಸ್ಟ್ನೇ ಮಗು ಸ್ವಾಮಿ, ಗಂಡು ಪಾಪು. ಓಕೆ, ಏನು ಕೇಳಬೇಕು ಅಂತ ಮಾಡ್ತೀಯಮ್ಮ? ಅವನ ಬಗ್ಗೆ ಕೇಳಬೇಕಿತ್ತು ಸ್ವಾಮಿ. ಅವ್ನಿಗೆ ಯಾವಾಗಲೂ ಹುಷಾರ್. ಏನು ಮಾಡಲಪ್ಪ, ಆನ್ಸರ್ ಹೆಂಗೆ ಹೇಳೋದು ನಾವು? ಪ್ರಶ್ನೆಯೇ ಇಲ್ಲ. ಕಟ್ಟಾಯ್ತು, ಏನು ಮಾಡೋದು? ಕಟ್ಟಾಯ್ತಾ? ಅಲ್ಲ ಸ್ವಾಮಿ, ಇಲ್ಲ ಮಾತಾಡ್ತಾ ಇದ್ದೀನಿ. ಅವ್ನಿಗೆ ಯಾವಾಗ್ಲೂ ಅಷ್ಟೇ ಮಂತ್ಲಿ ಹುಷಾರ್ ತಪ್ತಾನೆ ಇರ್ತಾನೆ. ಒಂದು ನಿಮಿಷ. ಮಗುಗೆ ಎಷ್ಟು ಹೇಳಿದ್ವಿ? 1.5 ವರ್ಷನಾ? ವರ್ಷದ ಮೇಲೆ 8 ತಿಂಗಳು. ಓಕೆಮ್ಮ, ಇದೇ ಮೊದಲನೇ ಮಗು ಅಂತ ಹೇಳಿದೆ. ನಾರ್ಮಲ್ ಡೆಲಿವರಿನಾ ಸೀಸರಿನಾ? ನಾರ್ಮಲ್ ಡೆಲಿವರಿ. ಏನು ಸಮಯ ಹುಟ್ಟಿದ್ದು? ರಾತ್ರಿನಾ ಬೆಳಗ್ಗೆನಾ ಮಧ್ಯಾಹ್ನನಾ? ಶನಿವಾರ. ಓಕೆ, ಇದ್ರ ಬಗ್ಗೆ ನೀನೇನು ಓದಿದೀಯಾ? ನಾನು BA ಮಾಡಿದ್ದೀನಿ. ಮಗು ಹುಟ್ಟೋದ್ರ ಬಗ್ಗೆ ತಿಳ್ಕೋಬೇಕು, ಮದುವೆ ಮಾಡ್ಕೊಳ್ಳೋದ್ರ ಬಗ್ಗೆ ತಿಳ್ಕೋಬೇಕು ಅಂತ ಏನಾದ್ರು ಗೊತ್ತಿದೆಯಮ್ಮ ನಿಮಗೆ? ಹಲೋ ಸ್ವಾಮಿ, ಮಗು ಹುಟ್ಟಿದ್ರೆ ಮಗು ಬಗ್ಗೆ ತಿಳ್ಕೋಬೇಕು ಅಂತ ವಿಷಯ ಗೊತ್ತಿದೆಯಾ? ಸ್ವಾಮಿ, ಇಷ್ಟು ದಿನ ಗೊತ್ತಿರ್ಲಿಲ್ಲ. ಇವಾಗ ನಿಮ್ಗೆ ಗೊತ್ತಾಗಿದ್ದು. ಅದಕ್ಕೋಸ್ಕರ ಇಷ್ಟು ದಿನ ಟ್ರೈ ಮಾಡ್ತಿದ್ರೆ ಇವಾಗ ಸಿಕ್ಕೈತೆ ಕಾಲ್. ಅಂದರೆ ಈಗ ಕಾಲ್ ಸಿಕ್ಲಿಲ್ಲ ಅಂದರೆ ತಿಳ್ಕೊಳ್ಳೋದಿಲ್ಲ, ಮಗು ಹಂಗೆ ಬೆಳೆಸೋದು? ಇಲ್ಲ ಸ್ವಾಮಿ, ನಾನು ಅದಕ್ಕೋಸ್ಕರ ಎಷ್ಟು ಟ್ರೈ ಮಾಡಿದೀನಿ ಗೊತ್ತಾ? ಇನ್ನೂ ಒಂದು. ಓಕೆ, ನಿನ್ನ ನಕ್ಷತ್ರ ಗೊತ್ತಾ? ಉತ್ತರಾಷಾಢ ನಕ್ಷತ್ರ ಸ್ವಾಮಿ, ಜೀವಿಕಾ. ಓಕೆ, ನಿಮ್ಮ ತಂದೆ ಏನು ಮಾಡ್ತಾರೆ? ನನ್ನ ತಂದೆ ವ್ಯವಸಾಯ ಮಾಡ್ತಾರೆ, ಮನೇಲಿದ್ದಾರೆ ಅವರು. ಓಕೆ, ನಿಮ್ಮ ಯಜಮಾನ್ರ ಮನೆ ಎಷ್ಟು ವರ್ಷದ್ದು? ಈಗ ನಿಮ್ಮ ಯಜಮಾನ ಮನೆ ಇದೆಯಾ, ಅಪ್ಪನ ಮನೆ ಇದೆಯಾ? ಇವಾಗ ಅಮ್ಮನ ಮನೇಲೆ ಇರೋದು, ಆದ್ರೆ ಅವ್ರದ್ದು ಮನೆ ಇರೋದು ಊರಲ್ಲಿ. ಓಕೆ, ಇನ್ನು ಮಗು ಹಾಲು ಕೊಡ್ತಾ ಇದೆಯಮ್ಮ? ಸ್ವಾಮಿ, ಕೊಡ್ತಾ ಇದೀನಿ. ಎಲ್ಲಿವರೆಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ಯಾ? 2 ವರ್ಷ ಆಗಲಿ ಅಂತೀನಾ? ಸ್ವಾಮಿ. ನೀನು ನಾನ್ ವೆಜ್ ತುಂಬ ಇಷ್ಟಪಡ್ತೀಯಾ? ಅಂದ್ರೆ ತಿಂತೀವಿ ಸ್ವಾಮಿ, ಆದ್ರೆ ಇವಾಗ ಜಾಸ್ತಿ ಈಟ್ ಅಂತ ತಿಂತಾನೆ. ಈಟ್ ಅಂತ ತಿಂತಾ ಇಲ್ಲ ಈಗ? ಸ್ವಾಮಿ. ನಿಲ್ಸಿದ್ಯಾ ಅವಾಗ? ಯಾವಾಗ ಅಂತಂದ್ರೆ ಇವಾಗ ಪಾಪು ಆಗಾದ್ಮೇಲೆ ಇವನ್ಗೂ ತುಂಬಾ ಜಾಸ್ತಿ ಈಟ್ ಆಗ್ತಾ, ತಿಂಗಳೂ ಹುಷಾರಿಲ್ದಂಗ ಆಗುತ್ತೆ. ಜ್ವರ ಬರೋದಿಲ್ಲ, ಶೀತ ಆಗೋದು. ಓಕೆ, ಇದಕ್ಕೆ ಡಾಕ್ಟರ್ ಹತ್ರ ತೋರಿಸೋದಕ್ಕೆ ಏನಾದ್ರು ಹೇಳಿದಾರಾ?
ಏನಿಲ್ಲ ಸ್ವಾಮಿ, ತಿಂಗಳ ಹೋಗ್ತಾ ಇರ್ತೀವಿ. ಇನ್ನೇನು ಅದೇನು ಇನ್ಫೆಕ್ಷನ್ ಆಗಿರುತ್ತೆ ಅದು ಇದು ಅಂತ ಹೇಳ್ತಾರೆ. 3 ತಿಂಗಳು ಅಡ್ಮಿಟ್ ಮಾಡ್ಕೊಂಡು ಬಂದಿದ್ದು. ನೀನು ಮದುವೆಗೆ ಮುಂಚೆಯಿಂದ ನಾನ್ ವೆಜ್ ತಿಂತಕ್ಕಂಥದ್ದು ತುಂಬ ಇಷ್ಟವಾಗಿ ತಿಂತಾ ಇದ್ದ? ಇಲ್ಲ ಸ್ವಾಮಿ, ನಾನು ಫಸ್ಟ್ ಎಲ್ಲ ಬಿಟ್ಟಿದ್ದೆ. ಆಮೇಲೆ ಸ್ವಲ್ಪ ದಿನ ನಮ್ಮ ಅಮ್ಮವ್ರ ಹಿಂಸೆಗೆ ತಿಂತಾ ಇದ್ದೀನಿ ಅಷ್ಟೇ ಇವಾಗ. ಓಕೆ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಮನೆಯಲ್ಲಿ ನಾನ್ ವೆಜ್ ಮಾಡೋದು ಮಧ್ಯಾಹ್ನನಾ ರಾತ್ರಿನಾ? ನೈಟೇ ಸ್ವಾಮಿ, ಮಧ್ಯಾಹ್ನ ಆ ಥರ ಎಲ್ಲ ಮಾಡಲ್ಲ. ಏನಾದ್ರೂ ಹಬ್ಬ ಹುಣ್ಣಿಮೆ ಇದ್ದಾಗ ಅಷ್ಟೇ ಮಾಡೋದು, ಯಾವಾಗ್ಲೂ ಆ ಥರ ತಿನ್ನಲ್ಲ. ಅಂದರೆ ತಿನ್ನೋದು ಮಾಡೋದು ರಾತ್ರಿಲೇ? ನೈಟ್. ಓಕೆ, ಈಗ ಮಗುಗೆ 1.5 ವರ್ಷ ಆದಮೇಲೆ ಮಗುಗೆ ಪೂರ್ಣವಾಗಿ ಶೀತ ಉಷ್ಣ ಎರಡೂ ಇದೆ. ಇದು ಎಲ್ಲಿದು ಅಂದರೆ ಇದಾಗಿಂದನೂ ಹುಷಾರಿಲ್ಲ ಸ್ವಾಮಿ. ಕೇಳಿಸ್ಕೊಮ್ಮ, ಇದಕ್ಕೆ ಯಾವುದೇ ಕಾರಣಕ್ಕೂ ಈ ವಿತ್ರಕ್ಕೆ ಇಡೀ ಮೆಡಿಕಲ್ಗಾಗಲಿ ಯಾರಿಗೇ ಆಗಲಿ ಇದನ್ನು ಸರಿ ಮಾಡೋಕ್ಕೆ ಸೆಕೆಂಡ್ರಿ ಸಡ್ ಮಾಡ್ತಾರೋ ಬಿಡ್ತಾರೋ. ಈ ಮಗು 1.5 ವರ್ಷದ ಮಗು ಯಾವ ಕಾರಣಕ್ಕೂ ಜ್ವರ ತುಂಬ ದೇಹದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂದಮೇಲೆ ಇದಕ್ಕೆ ಉತ್ತರ ಯಾರ ಕೈಲೂ ಕೊಡೋಕ್ಕಾಗಲ್ಲ. ಏನು ಉತ್ತರ ಕೊಡಬೇಕು, ಏನಕ್ಕೆ ಈ ಮಗು ಅನುಭವಿಸ್ತಾ ಇದೆ ಬೇಕಲ್ಲಮ್ಮ? ಇದನ್ನು ಚಾಲೆಂಜ್ ಮಾಡಿ ಹೇಳ್ತೀನಿ. ಯಾರು ಇತಿ ವಿಶ್ವಾಸದಲ್ಲಿ ಯಾವುದೇ ವಿಶ್ವದಲ್ಲಿ ಆಗಲಿ ಯಾವುದೇ ದೇಶದಲ್ಲಾಗಲಿ ಒಂದು ಮಗು ಹುಷಾರು ತಪ್ತಾ ಇದೆ ಅಂದರೆ ತಾಯಿಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ನಂಬರ್ 1. ಮಾಂಸಾಹಾರವನ್ನು ರಾತ್ರಿ ಯಾರು ತಿಂತಾರೋ ಮದುವೆ ಆಗೋಕ್ಕೆ ಮುಂಚೆ, ಋತು ಆದ ಮೇಲೆ ಯಾರು ರಾತ್ರಿ ತಿಂತಾರೋ ಹೆಣ್ಮಕ್ಳು, ಹುಟ್ಟೋ ಮಕ್ಕಳು, ನಾನು ಹೆಸರು ಹೇಳಲ್ಲ, ಹೇಳಬಾರ್ದು, ಬೇಜಾರಾಗತ್ತೆ. ರಾತ್ರಿ ಮಾಂಸಾಹಾರ ಮನುಷ್ಯರು ರಾತ್ರಿ ಊಟ ಮಾಡೋದೇ ತಪ್ಪು, ಅದ್ರಲ್ಲಿ ಮಾಂಸ ತಿಂತಾರೆ ಪ್ರಾಣಿಗಳ ಅಂತ ಕೇಳಬೇಕಾಗತ್ತೆ. ಪುರ್ಸತ್ತಿಲ್ಲ, ನಮ್ಮ ಅಪ್ಪ ತರೋದೇ ಆವಾಗ, ನಾವೆಲ್ಲ ಒಟ್ಟಿಗೆ ಸೇರಿ ಏನೋ ಕತೆ ಹೇಳ್ಕೊಂಡು ತಿಂತೀರಲ್ಲ. ಮನುಷ್ಯನ ದೇಹಕ್ಕೆ ಮಾಂಸಾಹಾರ ಹೊಂದಾಣಿಕೆ ಆಗೋದೇ ಇಲ್ಲ. ಆದರೂ ತಿನ್ಕೊಳ್ಳಿ. ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು ಅದಿಲ್ಲ. ಸುಮ್ಮನೆ ಸೊಪ್ಪು ತಿಂದಂಗೆ ತಿನ್ಬಿಡೋದು. ಮಾಂಸದಿಂದ ಮಾಂಸ ಬೆಳೆಯುತ್ತೆ ಹೊರತು ಏನೂ ಬರಲ್ಲ. ತಿನ್ನಿ, ತೊಂದರೆ ಇಲ್ಲ. ಆದರೆ ಆ ತಿನ್ನುವ ಕ್ರಮ ಎಷ್ಟು ಮಟ್ಟಕ್ಕೆ ತಿಳ್ಕೊಂಡಿದ್ದೀರಾ? ಇದು ಎಲ್ಲ ಸ್ವಾಮಿ ಹೇಳ್ಕೊಡ್ತಾರೆ ಅಂತ ನನ್ನೇ ಪ್ರಶ್ನೆ ಆಗ್ತಾರೆ ನಮ್ಮ. ಇದಕ್ಕೆಲ್ಲೂ ಟ್ರೈನಿಂಗ್ ಇಲ್ವಲ್ಲ. ಅಂದರೆ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ಎಲ್ಲೂ ಸಿಗಲ್ಲ, ಯಾರು ಹೇಳೋಕ್ಕಾಗಲ್ಲ ಅಂಥ ವಿಷಯನೇ ಹೇಳೋದು. ಹಂಗಂತ ಪ್ರತಿ ಪ್ರಶ್ನೆಗೂ ದಯವಿಟ್ಟು ಎಲ್ಲರೂ ಉತ್ತರ ಇದನ್ನ ಪ್ರಶ್ನೆ ಹಾಕ್ಕೋಬೇಡಿ. ಹಿಂಗೆ ಹೇಳ್ಬಿಡ್ತೀರ, ನಮ್ಗೆ ಯಾರು ಹೇಳೋರು? ಅದಕ್ಕೆ ನಾನು ಹೇಳೋದು, ಕಾರ್ಯಕ್ರಮವನ್ನು ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಇದೆಲ್ಲೂ ಸಿಕ್ಕಲ್ಲ, ಇದು ಈ ಕಾರ್ಯಕ್ರಮದಲ್ಲಿ ಮಾತ್ರ ಸಿಗುವಂಥದ್ದು. ಅದಕ್ಕೆ ಸರಿಯಾಗಿ ಬಳಸ್ಕೊಳ್ಳಿ, ಪುಣ್ಯವಂತರಾದರೆ. ಎಲ್ಲರೂ ನೋಡಿ ಅಂತ ನಾನು ಒತ್ತಾಯ ಮಾಡೋಕ್ಕೆ ಹೋಗಲ್ಲ. ಇದು ಒಂದು ಭಾಗ. ಎರಡನೇ ಭಾಗ, ಅಮ್ಮ ನೀನು ಊಟ ಮಾಡ್ತಕ್ಕಂಥದ್ದು ಸಮಯ ರಾತ್ರಿ ಎಷ್ಟೊತ್ತಮ್ಮ ಊಟ ಮಾಡೋದು? 8 ಗಂಟೆ ಸ್ವಾಮಿ. ಯಾಕೆ ಅಷ್ಟೊಂದು ಲೇಟು? ಈ ಪಾಪು ತಿಂದು ಅದು ಹೊತ್ತಿಗೆ ಅಷ್ಟೊತ್ತಾಗುತ್ತೆ. ಓಕೆ, ನೀನು ಊಟ ಮಾಡುವಾಗ ಟಿ ವಿ ನೋಡ್ತೀಯಾ, ಮೊಬೈಲ್ ನೋಡ್ತೀಯಾ, ಮಾತಾಡ್ತೀಯಾ? ಯಾವುದೂ ಮಾಡಲ್ಲ ಸ್ವಾಮಿ ಆ ಥರ ಏನು. ಓಕೆ, ಮಗು ಹಾಲು ತುಂಬ ಜಾಸ್ತಿ ಮಗುಗೆ ಹಾಲು ಬೇಕಾಗತ್ತೆ ಅಂತನ, ಮಗುಗೆ ಶಾರ್ಟ್ ಆಗುತ್ತೆ ಹಾಲು ಸಾಕಾಗಲ್ಲ ಅಂತನ, ಏನು ಹೇಳ್ತೀಯ ಮಗುಗೆ ವಿಚಾರ, ಮಗು ಹಾಲು ಕುಡಿಯೋ ವಿಷಯದಲ್ಲಿ? ಇಲ್ಲ ಸ್ವಾಮಿ, ಸರಿ ಹೋಗುತ್ತೆ. ಸಾಕಾಗುತ್ತಾ? ಅವ್ನಿಗೆ ಆಲ್ರೆಡಿ ಬಿಡಿಸ್ಬೇಕು, ಆದ್ರೆ ಇನ್ನೊಂದು ಒಂದು ನಿಮಿಷ ಬಿಡಿಸೋದು ಆಮೇಲೆ ಹೇಳ್ತೀವಂತೆ. ಈಗ ಮಗು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡತ್ತಾ, ಹಗಲಲ್ಲಿ ನಿದ್ದೆ ಚೆನ್ನಾಗಿ ಮಾಡತ್ತಾ? ನೈಟ್ ಪರವಾಗಿಲ್ಲ ಸ್ವಾಮಿ. ಫಸ್ಟ್ ಎಲ್ಲ ಸಖತ್ತು ಗೋಳ ಇದ್ ಮಾಡ್ತಿದ್ದ ನಿದ್ದೆಗೆ, ಇವಾಗ ಬೆಟರ್, ನೈಟ್ ನಿದ್ದೆ ಮಾಡ್ತಾನೆ. ಓಕೆ, ನೀನು ಹಾಗೆ ಮಗು ಮಲ್ಕೊಂಡಿರ್ಬೇಕಾದ್ರೆ ನೀನು ಹಾಲು ಕೊಡ್ಬೇಕಾದ್ರಮ್ಮ ಕೆಳ ಹೊಟ್ಟೆ ಭಾಗವನ್ನು ಸ್ವಲ್ಪ ಹಂಗೆ ಹೊಟ್ಟೆ ಸಾವರ್ತಾ ಹೋಗು, ಸ್ವಲ್ಪ ಟೈಟ್ ಥರ ಕಾಣಿಸುತ್ತೆ, ಗಮನಿಸು ಸ್ವಲ್ಪ. ಇದೇ ಕಣಮ್ಮ ಮಗು ಅನುಭವಿಸ್ತಾ ಇರೋದು. ಏನಮ್ಮ ತಗೊಂಡೋಗಿ ಮಕ್ಕಳಿಗೆಲ್ಲ ತಗೊಂಡೋಗಿ ನೀನು ಜೊತೆಯಲ್ಲಿ ಅದಕ್ಕೂ ಎಲ್ಲ ತಗೊಂಡೋಗಿ ಮೆಡಿಸಿನ್ ಕೊಡಿಸ್ಬೇಡ ತಾಯಿ. ಅದಕ್ಕೆ ಬೇಕಾಗಿರೋದು ನಿನ್ನ ರಾತ್ರಿ ಊಟ ತುಂಬ ಹಾಲು ಕೊಡ್ತಕ್ಕಂಥ ತಾಯಿ ಆಗಿದ್ದುಕೊಂಡು ಅದನ್ನು 1/2 ಮಾಡ್ಕೊ. ಒಂದು 6:30 ಬೆಳಕಿದ್ದಾಗಲೇ ಊಟ ಮಾಡು, ಚೆನ್ನಾಗಿ ಅಗದು ಊಟ ಮಾಡು. ಆಮೇಲೆ ಒಂದು 2 ಗಂಟೆ ಆದಮೇಲೆ ಮಲಗೋದು 1:30-2 ಗಂಟೆಗೆ ಮುಂಚೆ ಸ್ವಲ್ಪ ಊಟ ಮಾಡು, ಅದನ್ನು 1/2 ಮಾಡ್ಕೊ, ಚೆನ್ನಾಗಿ ಅಗದು ತಿನ್ನು. ಇದನ್ನು ಪ್ರಯತ್ನ ಮಾಡಿದ್ರೆ ಮಗು ಆಟೋಮೆಟಿಕ್ಕಾಗಿ ಕಂಪ್ಲೀಟಾಗಿ ಹೊಟ್ಟೆಯಲ್ಲಿರ್ತಕ್ಕಂಥ ರಿಲೀಸ್ ಆಗುತ್ತೆ, ಏರ್ ಪಾಸ್ ಆಗುತ್ತೆ, ತೃಪ್ತಿಕರವಾಗಿ ನಿದ್ದೆ ಮಾಡುತ್ತೆ, ಖುಷಿಯಾಗಿರುತ್ತೆ. ಇದು ಅರ್ಥ ಆಯ್ತಾ ನಿನಗೆ? ಬೇಜಾರಾಯ್ತಾ? ಇಲ್ಲ ಸ್ವಾಮಿ, ನಿಮ್ಮ ಹತ್ರ ಮಾತಾಡಕ್ಕೆ ಎಷ್ಟು ಟ್ರೈ ಮಾಡಿದ್ದೀವಿ ಗೊತ್ತಾ ಸ್ವಾಮಿ. ಅಲ್ಲ, ಈಗ ಖುಷಿ ಆಯ್ತಾ ವಿಷಯ ತಿಳ್ಕೊಂಡು? ಖುಷಿ ಆಯ್ತು ಸ್ವಾಮಿ. ಆದ್ರೆ ಇವ್ ನಕ್ಷತ್ರದ ಬಗ್ಗೆ ಅದಾದಮೇಲೆ ಕತೆ ಆಗಲ್ಲ. ಇಷ್ಟು ವಿಚಾರ ಎಲ್ಲೂ ಸಿಕ್ಕಲ್ಲ ನಿನಗೆ, ಆದ್ರ ವಿಷಯ ಹೇಳಿದ್ದೀನಿ.
ಮದುವೆ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ, ಕಾಲೇಜ್ಗೆ ಹೋಗ್ಬಿಟ್ಟು ಓದೋದು ಮುಖ್ಯ ಅಲ್ಲ, ಮಗು ಮಾಡ್ಕೊಳ್ಳೋದು ಮುಖ್ಯ ಅಲ್ಲ. ಮಗುಗೆ ಹಾಲು ಕೊಡೋದು, ತಾಯಿ ಆದವಳು ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಹೇಗೆ ತಿನ್ನಬೇಕು, ಯಾರು ಈ ಪ್ರಪಂಚದಲ್ಲಿ ಹೇಳ್ತಾ ಇದ್ದಾರೆ? ಯಾವನೂ ಹೇಳಲ್ಲ. ಯಾಕೆ ಅಂದರೆ ಗೊತ್ತಿಲ್ಲ. ಸುಮ್ಮನೆ ಮದುವೆ ಮಾಡ್ಕೊ ಮಗು ಮಾಡ್ಕೊ, ಮದುವೆ ಮಾಡ್ಕೊ ಮಗು ಮಾಡ್ಕೊ. ಏನಕ್ಕೆ ರೀ ಮಗು? ಅದು ಯಾವ ಅರ್ಥಕ್ಕೆ ಮಗು ಮಾಡ್ಕೋತೀರಾ? ಮಗು ಬಗ್ಗೆ ಏನು ಗೊತ್ತು? ಎಲ್ಲೂ ಹೇಳ್ತಾ ಇಲ್ಲ ಸ್ವಾಮಿ. ಇದೇ ನಿಮ್ಮ ಹಣೆ ಬರ. ಅದಕ್ಕಾಗಿ ಈ ಥರ ಹೆಣ್ಣು ಮಕ್ಕಳು ಯಾರು ಮದುವೆ ಆಗೋರು, ಮಕ್ಕಳು ಮಾಡ್ಕೊಳ್ಳೋರು, ದಯವಿಟ್ಟು ಕಾರ್ಯಕ್ರಮವನ್ನು ಸ್ವಲ್ಪ ದಯವಿಟ್ಟು ಮಕ್ಕಳುಗಳಿಗೆ ತೋರಿಸಿ. ನಿಮಗಂತೂ ಹೇಳೋಕ್ಕಾಗಲ್ಲ, ಯಾಕೆ ನಿಮಗೆ ಗೊತ್ತಿಲ್ಲ. ಇದೆಲ್ಲೂ ಯಾವ ಕಾಲೇಜಲ್ಲಿ ಇನ್ನೂ ಓಪನ್ ಆಗಿಲ್ಲ ಈ ಪಾರ್ಟ್ಸು. ಅದಕ್ಕೋಸ್ಕರವಾಗಿ ಕಾರ್ಯಕ್ರಮವನ್ನು ಎಷ್ಟರ ಮಟ್ಟಕ್ಕೆ ನಾವು ಅರ್ಥ ಮಾಡ್ಕೊತಾ ಇದ್ದೀವಿ. ಒಂದು ಮಗು ದೇವ್ರ ಸಮ ಅಂತೀವಿ. ಆ ಮಗುಗೆ ಹುಷಾರು ತಪ್ಪುತ್ತೆ ಅಂದರೆ ಎಂಥ ನತದೃಷ್ಟ ಮಗು ಆಗತ್ತೆ, ಎಂಥ ನತದೃಷ್ಟ ತಂದೆ ತಾಯಿ ಆಗ್ತಾರೆ. ಸ್ವಲ್ಪ ಯೋಚನೆ ಮಾಡಿ. ಮಗುನ ದೇವರು ಅಂತ ಹೇಳೋ ನಾವು ಆ ಮಗು ಹಿಂಸೆ ಪಟ್ಟು ರಾತ್ರಿ ನಿದ್ದೆ ಇಲ್ಲ, ಯಾವಾಗಂದರೆ ಯಾವಾಗ ಹಿಂಸೆ ಕೊಡುತ್ತೆ ಅಂದರೆ ಎಷ್ಟು ಶಾಪವಾಗತ್ತೆ ಆ ಮನೆ. ಎಷ್ಟು ಶಾಪದಲ್ಲಿ ತಂದೆ ತಾಯಿ ಸಿಕ್ಕಾಕೊಳ್ತಾರೆ. ಪ್ರತಿಯೊಬ್ಬರು ಕೂಡ ಈ ಗಮನದಲ್ಲಿ ಇಟ್ಕೊಂಡು ಮದುವೆ ಮಗು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ತುಂಬ ಖುಷಿಯಾಗಿರುವಂಥ ಒಂದು ಜೀವನ ಏನು ಅಂದರೆ ಕಾರ್ಯಕ್ರಮವನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ ತಾಯಿ. ಯೋಚನೆ ಮಾಡಬೇಡ. ಆದಷ್ಟು ಮಟ್ಟಕ್ಕೆ ಮಗು ಹಾಲು ಬಿಡಿಸೋದನ್ನ ಆದಷ್ಟು ಮಟ್ಟಕ್ಕೆ ಸ್ವಲ್ಪ ಬೇಗ ತೀರ್ಮಾನ ತಗೋ. ಎರಡನೇದು, ಮತ್ತೆ ಮಗು ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದ್ದಕ್ಕೆ ಕಥೆಯನ್ನು ನಾನು ಹೀಗೆ ಹೇಳೋಕ್ಕಾಗಲ್ಲ. ಗಂಡ ಹೆಂಡತಿ ಬಂದು 1.5 ವರ್ಷ ಆಗೋಗಿದೆ, ಇನ್ನೂ ಏನೆಲ್ಲ ಮಾಡಬೇಕಿತ್ತು, ಏನೂ ಮಾಡಿಲ್ಲ ನೀವು ಸೋಮಾರಿಗಳು. ಆ ಮಗು ಯಾವುದೇ ಮಗು ಹುಟ್ಟಿದ್ರು 15 ದಿನಕ್ಕೆ ಒಂದು ಕಾರ್ಯಕ್ರಮ ಆಗಬೇಕು, 23 ದಿನಕ್ಕೆ ಒಂದಾಗಬೇಕು, 3.5 ತಿಂಗಳು ಒಂದಾಗಬೇಕು, 5.5 ತಿಂಗಳು ಒಂದಾಗಬೇಕು, 9.5 ತಿಂಗಳು ಒಂದಾಗಬೇಕು, 11.5 ತಿಂಗಳಿಗಾಗಬೇಕು. 1 ವರ್ಷದೊಳಗೆ ಬಾಲಾರಿಷ್ಟ ದೋಷವನ್ನು ಮುಗಿಸಿದಾಗ ಆ ಮಗು ಪುಣ್ಯವಂತ ಮಗು ಅಂತ ಹೇಳ್ಬೋದು. ಯಾರೀ ಹೇಳ್ತಾರೆ, ಯಾರೀ ಮಾಡ್ತಾರೆ? ನಾಯಿ ಥರ ನಾವು ಪ್ರಾಣಿಗಳ ಥರ ಆಗ್ಬಿಟ್ಟಿದ್ದೀವಿ ಗೊತ್ತಿಲ್ಲದಕ್ಕೆ. ನಾಯಿ ಅಂತ ಹೋಲಿಸ್ತಾ ಇದ್ದೀವಿ ಅಂತ ಅಂದ್ಕೋಬೇಡಿ ದಯವಿಟ್ಟು. ಯಾಕೆಂದರೆ ಅದಕ್ಕೂ ಮಗು ಆಗುತ್ತಲ್ಲಮ್ಮ, ನಾಯಿಗೂ ಮಗು ಆಗುತ್ತಲ್ವಾ? ಅಷ್ಟೇ ವ್ಯತ್ಯಾಸ. ನಾವು ಒಳಗಡೆ ಇದ್ದೀವಿ, ಅದು ಹೊರಗಡೆ ಇರುತ್ತೆ. ಈ ಮಟ್ಟಕ್ಕೆ ಮಕ್ಕಳ ವಿಚಾರದಲ್ಲಿ ಹೋಗಬಾರ್ದು. ನಾವು ಮಾನವೀಯತೆ ದೃಷ್ಟಿಯಿಂದ ಮಗುವನ್ನು ಪಡ್ಕೋಬೇಕು. ನಾವೇ ಆಗಿಲ್ಲ, ಮಗು ಹೆಂಗೆ ಮಾನವೀಯತೆ ಆಗತ್ತೆ, ಇದೆಲ್ಲ ನೀವು ಅರ್ಥಗರ್ಭಿತವಾಗಿ ತಿಳ್ಕೊಳ್ಳಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನು ಮಗು ದೈವದತ್ತವಾಗಿರಬೇಕು ಅಥವಾ ಮನೆ ಹೇಗಿರಬೇಕು, ಮನೆಯ ಸುಂದರಿ ಯಾರು ಅನ್ನೋದ್ರ ಕುರಿತಂತೆ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ರು. ಈ ಕುರಿತಂತೆ ಮತ್ತಷ್ಟು ವಿಚಾರವನ್ನು ತಿಳಿದುಕೊಳ್ಳೋಣ. ಇದೀಗ ನೆಲಮಂಗಲದಿಂದ ರತ್ನಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ರತ್ನಮ್ಮ. ಹಲೋ ಹಲೋ ಹೇಳಿ. ನಮಸ್ತೆ ಗುರುಗಳೇ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ. ನಮ್ಮ ಮನೆ ಬಗ್ಗೆ ಮತ್ತೆ ನಮ್ಮ ಮಗನ ಬಗ್ಗೆ. ಮಗನ ನಕ್ಷತ್ರ ತಿಳಿಸಿ. ಆರಿದ್ಯ ನಕ್ಷತ್ರ. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು? ಹಲೋ ಹಲೋ ನಮಸ್ತೆ ಗುರುಗಳೇ. ನಾರಾಯಣ. ಎಷ್ಟು ವಯಸ್ಸು ಮಗನಿಗೆ? 33 ಆಗ್ತಾ ಇದೆ ಗುರುಗಳೇ. ಏನು ಕೇಳಬೇಕು ಅಂತ ಮಾಡಿದ್ರಿ? ಅವ್ರಿಗೆ ಏನೋ ಎಲ್ಲಿ ಇದ್ ಮಾಡಿದ್ರು ಮದ್ವೆನೂ ಸೆಟ್ ಆಗ್ತಾ ಇಲ್ಲ, ನಾವೇನು ಕೈ ಹಾಕಿದ್ರು ಇದಾಗ್ತಾ ಇಲ್ಲ. ಯಾವ್ದಾದ್ರು ಒಂದು ಕೇಳಿ, 2 ಕೇಳಿದ್ರೆ ಕಷ್ಟ, ಟೈಮ್ ಇಲ್ಲ. ಯಾವ್ದು ಬೇಕು? ಅವ್ನ ಮದ್ವೆ ವಿಷಯನೇ ಹೇಳಿ ಗುರುಗಳೇ. ಯಾಕೆ ಮದುವೆ ವಿಷಯ ಸ್ವಲ್ಪ ಯಾವಾಗ ಆಗತ್ತೆ ಅಂತಲ, ಮದುವೆ ಯಾಕೆ ಆಗ್ಲಿಲ್ಲ ಅಂತ ಏನ್ ಪ್ರಶ್ನೆ ಆಗ್ತಾ ಇಲ್ಲ ಅಂತ. ಯಾರು ಅವ್ರಿಗೇನೋ ಯಾರು ನೋಡಿದ್ರು ಅವ್ರಿಗೆ ಒಪ್ಕೋತಾ ಇಲ್ಲ. ಹುಡುಗನ್ನೇ ಒಪ್ತಾ ಇಲ್ವಾ? ಹುಡುಗನ್ನೇ ಒಪ್ತಾ ಇಲ್ಲ. ಚೆನ್ನಾಗಿದ್ದಾನೆ. ಕೇಳ್ಬೇಕಿತ್ತು. ನಿಮ್ಗೇನು ಕಣ್ ಕಾಣಿಸಲ್ವಾ? ನನ್ನ ಮಗನ್ ಚೆನ್ನಾಗಿ ನೋಡು ಅಂತ ಹುಡುಗಿ ಹೇಳ್ಬೇಕಿತ್ತು. ಏನ್ ಹೇಳಿದ್ರು ಆಸ್ತಿ ಬೇಕು, ಬಾಡಿಗೆ ಬರ್ಬೇಕು ಅಂತಾರೆ. ಆಮೇಲೆ ಸ್ವಲ್ಪ ಮುಂದೆ ಕೂದ್ಲು ಸ್ವಲ್ಪ ಕಮ್ಮಿ ಇರೋದ್ರಿಂದ ಕೂದ್ಲು ಕಮ್ಮಿ ಅಂತಾರೆ. ಓ, ಇಲ್ಲಿ ಕಂಪ್ಲೀಟ್ ಫೇಲ್ ಆಗಿರೋದು ಪಿಕ್ಚರ್. ಅಲ್ಲೇನಮ್ಮ, ಏನೇ ಇದ್ರು ಕೂದ್ಲು ಮೇಲೆ ಅದಕ್ಕೆ ಡಿಮ್ಯಾಂಡು. ಕೂದಲಿಲ್ಲ ಅಂದ್ರೆ ಅಷ್ಟೇ, ಕ್ಲಾಸ್ 3 ಕ್ಲಾಸ್ 4 ಹೋಗ್ಬಿಡ್ತದೆ. ಸ್ವಲ್ಪ ಕಮ್ಮಿ ಇದೆ. ಸ್ವಲ್ಪ ಕಮ್ಮಿ ಇದೆ ಅಂತ ನಿಮ್ಗೆ ಅನ್ಸುತ್ತೆ. ನೋಡೋರ್ಗೆ ಏನಿಲ್ಲ, ಕೂದಲೇ ಇಲ್ಲ ಅಂತ ಹೇಳೋದು. ನಿಮಗ್ ತಾಯಿ ಅಲ್ವಾ, ಸ್ವಲ್ಪ ಕಮ್ಮಿ ಅಂತಾರೆ. ಆದ್ರೆ ನೋಡೋ ಹುಡುಗಿಗೆ ಕೂದಲೇ ಇಲ್ಲ, ಅಂಕಲ್ ಇದ್ದಂಗೆ ಅವರೇ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡ್ಬಿಡ್ತಾರೆ. ಅವನ ಅಂಕಲ್ ಅಲ್ಲ, ಆಕ್ಚುಲಿ ಅಂಕಲ್ ಆಗೋಗಿರ್ತಾನೆ ಅಲ್ವೇನಮ್ಮ. ಈಗ ಯಾವ ಕಾರಣಕ್ಕೂ ಯಾಕಿದಾಗತ್ತೆ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ನಿಮ್ಮ ಮಗ ಮದುವೆ ಯಾಕೆ ಒಪ್ತಾ ಇಲ್ಲ ಅಂತ ನಿಮ್ಮ ಮಗ ನೋಡಿದ ಹುಡುಗಿಯನ್ನ ಒಪ್ಕೋತಾನ ಅಥವಾ ಅವನು ಹಿಂದೆ ಮುಂದೆ ಯೋಚನೆ ಮಾಡ್ತಾನ? ಇಲ್ಲ, ಅವನು ಅದೇ ಒಪ್ಕೊಂಡ್ರೆ ಸಾಕು ಅಂತ ಅಂದ್ಬಿಟ್ಟು ಇದ್ ಮಾಡ್ತಾವನೆ. ಆದ್ರೆ ಅವರು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು ಮನೆ? ಅಂದ್ರೆ ನಾವ್ ಇವಾಗ ಬಾಡಿಗೆಗೆ ಬಂದಿದ್ದೀವಿ. ಸ್ವಂತ ಅದು ನೋಡಿದ್ರೆ ಅದು ಒಪ್ಕೊಳ್ಳಲ್ಲ. ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯ್ತು?
ನಮ್ದು 36 ವರ್ಷ ಆಯ್ತು. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಅವರು ಇವಾಗ ಮುಂಚೆ ಕಂಪ್ನಿಗೆ ಹೋಗ್ತಾ ಇದ್ರು, ಅದು ಕ್ಲೋಸ್ ಆಯ್ತು. ಈಗ ಮನೆಯಲ್ಲಿ ಒಂದು ಚಿಕ್ಕದೊಂದು ಹೋಟ್ಲು ನಡೆಸ್ತಾರೆ. ಓಕೆ. ನಿಮ್ಮ ಮಾಂಗಲ್ಯ ಸರ ಯಾವಾಗ ಬದಲಾವಣೆ ಮಾಡಿದ್ರಿ? ಬದಲಾವಣೆ ಏನ್ ಮಾಡಲ್ಲ, ಅದೇ ಇವಾಗ ಇದಕ್ಕೆ ಅಂತ ಹೇಳ್ಬಿಟ್ಟು ಕಾರ್ಡ್ರುಗಳು ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ, ಚೇಂಜ್ ಮಾಡ್ತೀವಿ ಅಷ್ಟೇ. ಹೆಂಗೆ ಚೇಂಜ್ ಮಾಡೋದು ಸ್ವಲ್ಪ ಹೇಳಿ ಬಿಡಿಸಿ. ಅಂದರೆ ಮನೇಲಿ ಇಟ್ಬಿಟ್ಟು ಬೇರೆ ಯಾವುದೋ ಹಾಕ್ಕೊಂಡು ಹೋಗೋದಾ? ಕರೆಮಣಿದು. ಹೆಂಗಿದೆ ಸ್ಟೋರಿ? ಅಂದರೆ ಕಳ್ಳರಿಗೋಸ್ಕರವಾಗಿ ಚೈನ್ ಮಾಡಿಸ್ಕೊಂಡು ಕಳ್ಳರಿಗೋಸ್ಕರ ಎದುರ್ಕೊಂಡು ಅದು ಇಟ್ಟರೆ ಮತ್ತೆ ಯಾಕೆ ಮಾಡಿಸ್ಕೋಬೇಕು? ಯಾಕೆ ಮಾಡಿಸ್ಕೊಳ್ಳೋದು ಅಂದ್ರೆ ಈಗ ಏನ್ ಅಲ್ಲ, ಒಂದು ನಿಮಿಷ ಕೇಳಿಸ್ಕೊಳ್ಳಿ ತಾಯಿ. ಈಗ ಅದು ಅಕಸ್ಮಾತಾಗಿ ಮಾಂಗಲ್ಯ ಸರ ಯಾವಾಗಾದ್ರೂ ಸ್ವಲ್ಪ ಕಟ್ಟಾಗಿದ್ದು ಸೌದೋಗಿದ್ದು ಗೊತ್ತಾಯ್ತಾ? ಇಲ್ಲ ಸ್ವಾಮಿ, ಅದೆಲ್ಲ ಏನಾಗಿರ್ಲಿಲ್ಲ. ಓಕೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇದನ್ನ ನೀವು ಬದಲಾವಣೆ? ಹೊರಗಡೆ ಹೋಗೊಂದು, ಮನೆಗೆ ಬಂದಾಗ ಒಂದು? ಈಗ 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 ರೀಸೆಂಟ್ ಆಗಿ ಒಂದು ತಿಂಗಳಿಂದ ಅಷ್ಟೇ ಸ್ವಾಮಿ. ಸುಮಾರು ಇದು ನನಗೆ ಈ ತಿಂಗಳಲ್ಲಿ 2ನೇ ಕೇಸ್ ಇದು. ಇನ್ನೊಬ್ಬರು ಚಿಕ್ಕ ಸರ, ಚಿಕ್ಕ ಮಾಂಗಲ್ಯ, ಹೊರಗಡೆ ಹೋದರೆ ಚಿಕ್ಕದೆಲ್ಲ ಹೋಗ್ಬಿಡ್ಲಿ ಅಂತ ಮನೆಗೆ ಬಂದ ಮೇಲೆ ದೊಡ್ಡದಾಕೊಳ್ಳೋದು. ಎಂತೆಂಥ ಮ್ಯಾಜಿಕ್ ಮಾಡ್ತಾರೆ. ಇದೆಲ್ಲ ಯಾವ ಐಡಿಯಾ ಓಡುತ್ತೆ ಅವ್ರಿಗೆಲ್ಲ ಅಂತ ನಾನು ಅನ್ಕೋತೀನಿ. ಏನು ಇಷ್ಟೊಂದು ಕಷ್ಟನ ಕರ್ಮನ? ಈ ಮಾಂಗಲ್ಯ ಯಾಕೆ ಭಯ ಬರುತ್ತೆ ಅಂದರೆ, ಕಳ್ಳ ಎಲ್ಲರೂ ಕತ್ತಿಗೂ ಕೈ ಹಾಕಲ್ಲ. ಯಾಕದು ಭಯ ಬರುತ್ತೆ ಅಂದರೆ, ಒಡವೆ ಮಾಡಿಸ್ತಾರೆ ಪಾಪ, ಕಷ್ಟಪಟ್ಟು ಏನೋ ಮಾಡಿಸ್ಬಿಟ್ಟು ಯಾವತ್ತು ಮಾಡಕ್ಕೆ ಹಾಕಬೇಕು ಗೊತ್ತಿಲ್ಲ, ಮಾಡಾದ ಮೇಲೆ ಅದನ್ನು ಯಾವತ್ತು ಮನೆಗೆ ತರಬೇಕು ಗೊತ್ತಿಲ್ಲ, ತಂದ ಮೇಲೆ ಅದನ್ನು ಹೇಗೆ ಹಾಕ್ಕೋಬೇಕು ಗೊತ್ತಿಲ್ಲ. ಅಲ್ಲೇ ಮಾಡಿಕೊಡ್ತಿದ್ದಂಗೆ ಕತ್ತಿನ ಮೇಲೆ ಹಾಕೊಂಡು ನೋಡ್ಕೊಂಬಿಡೋದು. ಅದು ಯಾವ ಕಳ್ಳ ನಕ್ಷತ್ರ ಆಗಿರುತ್ತೋ, ಯಾವ ವಾರ ಆಗಿರುತ್ತೋ ಆ ಥರ ಒಟ್ಟಿನಲ್ಲಿ ನಾನು ಚೆನ್ನಾಗಿ ಕಾಣಿಸ್ತೀನಿ ಅಂತ ಅಲ್ಲೇ ಕುತ್ಕೊಂಡು ಮಿರರ್ ಮುಂದೆ ಹಾಕೊಂಬಿಟ್ಟು ಸೂಪರಾಗೈತೆ. ಅದು ಉಳಿಯಲ್ಲ, ಕಳ್ಳನ ಕೈಗೆ ಹೋಗೋದದು. ಯಾವುದು ಕಳ್ಳನ ಕೈಗೆ ಹೋಗ್ಬೇಕಾದ್ರೆ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರದಲ್ಲಿ ಯಾರು ಬಂಗಾರವನ್ನು ಧರಿಸ್ತಾರೋ ಅದು ಅಡ ಇಡೋದಕ್ಕೆ ಹೋಗುತ್ತೆ. ನಂಬರ್ 1. ಎರಡನೇದು, ಆ ಒಡವೆ ಮನೆಗೆ ಬಂದಮೇಲೆ ದರಿದ್ರ ಶುರುವಾಗತ್ತೆ. ನಂಬರ್ 3, ತೊಂದರೆಗಳ ಮೇಲೆ ತೊಂದರೆ ಮೇಲೆ ಬರುತ್ತೆ. ಆ ಒಡವೆ ಮನೆಯಿಂದ ಆಚೆ ಹೋಗೋ ತನಕ ನಿಮ್ಮ ಪ್ರಾಬ್ಲಮ್ ಸರಿ ಹೋಗಲ್ಲ. ಅದಕ್ಕೆ ಸಾಲ ಮಾಡಿ ಓಲೆ ಮಾಡಿಸ್ಬಿಟ್ಟು ಬಡ್ಡಿ ಕಟ್ಟೋಕ್ಕೆ ಓಲೆ ಮಾರಿದ್ರಂತೆ ಅಂತ ಗಾದೆ ಹೇಳ್ತಾರೆ. ಇದು ನಮ್ಮ ಜನಗಳ ಒಂದು ಕೆಟ್ಟ ಅಭ್ಯಾಸ. ಆಮೇಲೆ ಮದುವೆ ಮಾಡ್ಕೊಳ್ಬೇಕಾದ್ರೆ ಭಾನುವಾರ ಯಾರು ಮದುವೆ ಮಾಡ್ಕೋತಾರೆ ಅವ್ರ ಕತ್ತುಂಚೆನೂ ಕಳ್ಳ ಕ್ಲೀನಾಗಿ ಕೈ ಹಾಕಿ ಹಾಕ್ತಾನೆ. ಭಾನುವಾರ ಮದುವೆ ಯಾರು ಮಾಡ್ಕೊಂಡು ಮಾಂಗಲ್ಯ ಕಟ್ಟಿಸ್ಕೋತಾರೆ? ಯಾಕೆಂದ್ರೆ ಎಲ್ಲ ಜನ ಬಂದು ಊಟ ಮಾಡ್ಬೇಕಲ್ಲಮ್ಮ. ಇವ್ರ ಮದುವೆ ಬೇಡ, ಅವ್ರು ಯಾವನೋ ಬಂದು ತಿನ್ನೋಕೆ ಇವ್ರು ಭಾನುವಾರ ಮದುವೆ ಮಾಡ್ಕೊಳ್ಳೋದು. ಯಾಕೆ? ಚೌಟ್ರಿ ಖಾಲಿ ಅಲ್ಲ, ಚೌಟ್ರಿ ಖಾಲಿ ಮುಖ್ಯ ಅಲ್ಲ, ಜನ ಬರಬೇಕು. ಭಾನುವಾರ ಪಂಚಾಂಗದಲ್ಲಿ ಮದುವೆನೇ ಇಲ್ಲ, ಅದನ್ನು ಧಿಕ್ಕರಿಸಿ ಮದುವೆ ಮಾಡ್ಕೋತಾರೆ. ಎಂಥ ಮಂಡು ಜನ ಇರಬೇಕು ಯೋಚನೆ ಮಾಡು. ಪ್ರಪಂಚದಲ್ಲಿ ಎಷ್ಟು ಆಗ್ತಾರ ಸ್ವಾಮಿ, ಈ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಹೊರತು ಅಲ್ಲರಿ ನಮ್ಮ ಜೀವನ, ನಮ್ಮ ಮದುವೆ ನಮ್ಮ ಪ್ರಕಾರವಾಗಿ ಮಾಡ್ಕೋಬೇಕು ಅನ್ನೋ ಪ್ರಜ್ಞೆ ಇರಬೇಕೇ ಹೊರತು ಯಾವನೋ ತಲೆ ಕೆಟ್ಟೋನು ಏನೋ ಮಾಡ್ಕೋತಾನೆ ಅಂತ ಅಮಾವಾಸ್ಯೆಲಿ ಮಾಡ್ಕೊಂಡ ಅಂತ ನಾನು ಮಾಡ್ಕೋತೀನಿ ಅಂದರೆ ಏನು ಅರ್ಥ ಇದೆ ಇದು? ಅವನು ಅಮಾವಾಸ್ಯೆಲೇ ಮಾಡ್ಕೋತಾನೆ, ಅಮಾವಾಸ್ಯೆಲೇ ಆಸ್ತಿ ತಗೋತಾನೆ, ಚೆನ್ನಾಗಿರ್ತಾನೆ. ನೀನು ಮಾಡೋಕೋರೆ ಎಲ್ಲ ನೆಲ ಕಚ್ಕೊಂಡ್ಬಿಡ್ತೀಯ. ಎಲ್ಲರೂ ಒಂದೇ ದಿನ ಹುಟ್ಟಿರ್ತಾರೆ ನಮ್ಮ. ಹಾಗಿದ್ದ ಮೇಲೆ ಇನ್ನೊಬ್ಬರನ್ನ ರೀಮೇಕ್ ಮಾಡೋದನ್ನು ಬಿಡಬೇಕು. ನಾನು ನನ್ನದೇ ಜೀವನ, ಯಾರು ಹೇಳಿದ್ರು ಕೇಳಬಾರ್ದು. ಇದು ಮನುಷ್ಯನ ನಿಜವಾದ ಬದುಕು. ಅಮ್ಮ, ಒಂದು ತಿಳ್ಕೊತಾಯಿ, ನಿಮ್ಮ ಮಗನಿಗೆ ಮದುವೆ ಅಂತಕ್ಕಂಥದ್ದು ಆಗೋದು ತುಂಬಾ ಕಷ್ಟ ಇದೆ. ಅಕಸ್ಮಾತ್ ಆದರೆ ದಾಂಪತ್ಯ ಉಳಿಯೋದು ಕಷ್ಟ ಇದೆ. ಕಾರಣ ಏನಂದರೆ ಇನ್ನೇನು ಅಲ್ಲ, ರೋಡಿಗೆ ನಿಲ್ಲಿಸ್ತಾರೆ, ಕೋರ್ಟ್ಗೆ ಹಾಕ್ತಾರೆ, ವಿಚ್ಛೇದನ ಕೊಡೋ ಮಟ್ಟಕ್ಕೆ ಬರುತ್ತೆ. ಕಾರಣ ಆರಿದ್ರಾ ನಕ್ಷತ್ರ ಅಂತಕ್ಕಂಥದ್ದಕ್ಕೆ ಅವನು ಆರೋಗ್ಯದಲ್ಲಿ ಮತ್ತು ಅವ್ನು ತಿಂತಕ್ಕಂಥ ಊಟ, ಮಲಗ್ತಕ್ಕಂಥ ನಿದ್ದೆ ಸಮಯ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಅಮ್ಮ, ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಗಳೇ. ಯೋಚನೆ ಮಾಡ್ಕೊಂಡು ಮಲಕ್ಕತಾನೆ, ಯೋಚನೆ ಮಾಡ್ಕೊಂಡು ಹೇಳ್ತಾನೆ, ಯೋಚನೆ ಮಾಡ್ಕೊಂಡು ಊಟ ಮಾಡ್ತಾನೆ. ಏನಮ್ಮ ನೆಮ್ಮದಿ ಇದೆ? ಯಾವ ಹುಡುಗಿ ಒಪ್ತಾಳಮ್ಮ? ಒಪ್ಪಿದ್ರು ಮದುವೆ ಆದರೆ ನಿಜವಲ್ಲ ಅವನ ತಲೆ ಮೇಲೆ ಕಲ್ಲಾಗ್ತೀರಾ ಅಂತ ಅರ್ಥ. ಫಸ್ಟು ಆರಿದ್ರಾ ನಕ್ಷತ್ರಕ್ಕೆ ಮಗು ಹುಟ್ಟಲಿ, ಹೆಣ್ಣು ಹುಟ್ಟಲಿ, ಗಂಡು ಹುಟ್ಟಲಿ, ಯಾವುದೇ ನಕ್ಷತ್ರಕ್ಕೆ ಹುಟ್ಟಿದ್ರೆ ದೇಹದ ಆರೋಗ್ಯ ಸ್ಥಿತಿ ಹೇಗಿರುತ್ತೆ, ಮನಸ್ಸು ಹೇಗಿರುತ್ತೆ ಅಂತ ತಿಳ್ಕೊಳ್ಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಹೆಚ್ಚು ಕಮ್ಮಿ ಒಂದು 9-10 ವರ್ಷ ಆಯಿತು ಈ ಮಾಧ್ಯಮಕ್ಕೆ ಬಂದು ಶುರು ಮಾಡಿ. ಕೇಳಿಸ್ಕೊತಾನೇ ಇದ್ದಾರೆ ಹೊರತು ಯಾರೂ ಮಾಡ್ತಾ ಇಲ್ಲ. ನನಗೆ ಅದರ ಅವಶ್ಯಕತೆಯೂ ಇಲ್ಲ. ಆದರೂ ನಾನು ಹೇಳ್ತಾನೇ ಇದ್ದೀನಿ, ಒಂದು ತಿಳ್ಕೋಬೇಕು, ಯಾವುದೇ ಮಗು ಹುಟ್ಟಿದ್ರು ಮದುವೆ ಆಗೋದು ಯಾವಾಗಲೋ ಕಾಲಕ್ಕಿರಲಿ.
ಇನ್ನೊಂದು ತಮಾಷೆ ಹೇಳ್ಬೇಕು, ಯಾವುದೋ ಮದುವೆಗೆ ಹೋಗ್ಬಿಟ್ರೆ ಮಗು ಕಂಕ್ಳು ಎತ್ಕೊಂಡಿರ್ತಾರೆ. ತಾಯಿ ಆಸೆ ಏನೇ ಕೇಳ್ತೀನಿ ಅಂದರೆ, ನೀನು ಮದುವೆ ಮಾಡ್ಕೋದಿಯಪ್ಪ? ತಾಯಿ ಮಗು ಕೇಳ್ತಾಳೆ. ಯಾಕೆ ಅಂದರೆ ಮದುವೆ ಅಂದರೆ ಅಷ್ಟು ಖುಷಿ ತಾಯಿಗೆ. ಆದರೆ ಆ ಮದುವೆ ಮಾಡ್ಕೊಳ್ಳೋ ಟೈಮ್ಗೆ ತಾಯಿ ಮಗನ ಕೇಳಂಗಿಲ್ಲ, ಮಗು ತಾಯಿ ಮಾತು ಕೇಳಂಗೇ ಇಲ್ಲ. ಇದಿಷ್ಟೇ ಒಂದು ಡ್ರೀಮ್ಸ್, ಕನಸು. ಅದಕ್ಕೋಸ್ಕರವಾಗಿ ಮೊದಲು ಅವನಿಗೆ ಆರೋಗ್ಯವನ್ನು ಸರಿ ಮಾಡೋ ತಾಯಿ, ಕೂದಿಲ್ಲ ಅಂದರೂ ಪರವಾಗಿಲ್ಲ, ಅದಕ್ಕೆ ಆದ ಒಂದು ಪ್ರಕಾರಗಳಿರುತ್ತೆ. ಅವನು ಮಲ್ಕೊಳ್ತಕ್ಕಂಥದ್ದು ತುಂಬ ತಪ್ಪಾಗೋಗಿದೆಯಮ್ಮ, ತುಂಬ ಕಷ್ಟಪಡ್ತಾ ಇದ್ದಾನೆ. ನಿನ್ನ ಗಮನದಲ್ಲಿ ಬಂದಿದೆಯಾ ಇದು? ಇಲ್ಲ, ಮಲಿಕೋತಾನೆ. ಅಮ್ಮ ಮಲ್ಕೋತಾನೆ, ಅವನ ಕಾಲೆಲ್ಲಿರುತ್ತೆ, ಅವನ ಕುತ್ತಿಗೆ ಎಲ್ಲಿರುತ್ತೆ, ಸ್ವಲ್ಪ ನೋಡಿದೀಯಾ? ಹಾಂ, ಅಯ್ಯೋ ನಗ್ತಿದ್ಯಲ್ಲಮ್ಮ. ಹೊಟ್ಟೆ ದಬಾಕೊಂಡು ಕೊಕ್ಕರಿಸ್ಕೊಂಡು ಏನಮ್ಮ ಮಲಗೋ ಸ್ಟೈಲ್ ಏನಮ್ಮ ಇದು? ಹೌದು. ಏನು ತಾಯಿ ಅನ್ನಿಸ್ಕೊಂಡಿದ್ದೀರ್ರಿ? ಏನು ತಾಯಿ? ಯಾಕ್ರಿ ಮದುವೆ ಮಾಡ್ತೀರಾ? ಯಾವ ಪುರುಷಾರ್ಥಕ್ರಿ ಮದುವೆ? ಮಲ್ಕೊಳ್ಳೋದಕ್ಕೆ ಅಷ್ಟೊಂದು ಪರದಾಡ್ತಾನಲ್ಲ, ಹೆಂಡ್ತಿ ಕತೆ ಏನೋ ಸರ್ಕಸ್ಸು. ಗಂಡ ಹೆಂಡ್ತಿ ಮಲಗೋದೇ ಸರಿಯಾಗಿ ಗೊತ್ತಾಗೋದಕ್ಕೆ ಅವಕಾಶನೇ ಇಲ್ಲ ಅಂದ್ರೆ ಮದುವೆ ಯಾಕೆ ಮಾಡ್ತೀರಿ? ಹೆಣ್ಣಾಗಲಿ ಗಂಡಾಗಲಿ. ಇದನ್ನು ಯಾರು ಬೆಡ್ರೂಮಲ್ಲಿ ಹೆಂಗೆ ಮಲಗ್ತಾರೆ ಬನ್ನಿರಿ ನಮ್ಮ ಹತ್ರ, ಅದೇ ಸ್ಟೋರಿ ಓಪನ್ ಮಾಡೋದು. ಹೆಣ್ಣು ಗಂಡು ಸರಿ ಇಲ್ಲ, ಬೆಡ್ರೂಮ್ ಫಸ್ಟ್ ನೋಡೋದು ನಾನು. ಹೆಣ್ಣು ಕೊಡಬೇಕು, ಬೆಡ್ರೂಮ್ ಚೆನ್ನಾಗಿದೆಯಾ ಅಂತ ಹೆಣ್ಣು ಕೊಡಬೇಕು. ಯಾರು ಬೆಡ್ರೂಮ್ ನೋಡ್ತಾರೆ ನಮ್ಮ? ಹೆಣ್ಣು ಗಂಡು ಹೆಸರು ಬಲ ನೋಡ್ತಾರೆ. ಇಂಥ ಕಿತ್ತೋಗಿರೋ ಸಂಪ್ರದಾಯದಲ್ಲಿ ಬಂದಿದ್ದೀವಿ ನಾವು. ಬರೀ ಶಾಸ್ತ್ರ ಕೇಳಿ ಕೇಳಿ ನಮ್ಮ ದೇಶ ಹಾಳು ಮಾಡ್ಕೊತಾ ಇದ್ದೀವಿ. ಒಂದು ಹೆಣ್ಣು ಗಂಡು ಮದುವೆ ಮಾಡಿದ್ರೆ ಮಲಗೋ ರೂಮ್ ಚೆನ್ನಾಗಿದೆಯಾ ಅಂದರೆ ಅಂದ ಚಂದ ಹೇಳ್ತಾ ಇಲ್ಲ. ಯಾವ ಪ್ರಕಾರದಲ್ಲಿ ಗಾಳಿ ಬೆಳಕು ಆ ರೂಮ್ಗೆ ಬರುತ್ತೆ, ಯಾವ ದಿಕ್ಕಿನಲ್ಲಿ ಹೆಣ್ಣು ಗಂಡು ಮಲಗ್ತಾರೆ, ಹೆಣ್ಣು ಕೊಡೋಕ್ಕೆ ಮುಂಚೆ ಇದೆಲ್ಲ ನೋಡಬೇಕು. ಹಿಂದಿನ ಕಾಲದಲ್ಲಿ ಮನೆ ನೋಡಿ ಮದುವೆ ಮಾಡು ಅಂತಿದ್ರು. ಈಗ ಮನೆ ನೋಡ್ತಾರೆ ಏನು ಅಂದರೆ ಬಾಡಿಗೆ ಎಷ್ಟು ಬರುತ್ತೆ ಅಂತ ನೋಡ್ತಾರೆ ಇವರು. ನನ್ನ ಮಗಳಿಗೆ ಹೋದ ತಕ್ಷಣ ಇಷ್ಟು ಬಾಡಿಗೆ ಬರ್ತದೆ, ಇಷ್ಟೊಂದು ಚೈನ್ ಆಗ್ತಾನೆ ಅಳಿಯ ಅಂತ. ಸಾಲ ಎಷ್ಟಿರುತ್ತೆ ಅಂತ ಗೊತ್ತಿರಲ್ಲ. ಹೋದ್ಮೇಲೆ ತಾನೇ ಮಗಳು ಗೊತ್ತಾಗೋದು. ಫೋನ್ ಹಾಕ್ತಾಳೆ ಅವಳು, ಅಪ್ಪ ನೀನು ಅನ್ಕೊಂಡಂಗೆ ಇಲ್ಲೇನೂ ಇಲ್ಲ ಅಂತ. ಬಂದ್ಬಿಡವ ಅನ್ನೋಕ್ಕಾಯ್ತದ? ತಗಲಾಕೊಂಡು ಹುಡುಗಿ ಅನ್ಭವಿಸೋದು. ಇದಕ್ಕೆ ಮದುವೆ ಬೇಕಾ? ನಿಮ್ಮಲ್ಲಿ ಊಟ ಸಿಕ್ಕಿತ್ತು, ಅಲ್ಲಿ ಯಾಕೆ ಕಳಿಸಿದ್ರಿ? ಹಾಗಾಗಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಮದುವೆ ಮಾಡೋದು ದಯವಿಟ್ಟು ಯಾರಿಗೂ ಮಾಡಬೇಡಿ. ಹೆಣ್ಣು ಕೊಡಿ, ಹೆಣ್ಣು ತನ್ನಿ. ಮನೆ ಹೇಗಿದೆ, ಮನೇಲಿರೋ ಜನ ಹೇಗಿದ್ದಾರೆ, ಇದನ್ನು ದಯವಿಟ್ಟು ನೋಡಿ. ಹೆಣ್ಣು ಗಂಡಿಗೆ ಶಾಸ್ತ್ರ ನೋಡ್ಬಿಟ್ಟು ಹೆಸರು ಬಲ ಹೊಂದಾಣಿಕೆ ಮಾಡೋ ಮದುವೆ ಯಾವುದೂ ಚೆನ್ನಾಗಿಲ್ಲ. ಹೊಂದಾಣಿಕೆ ಆಗಬೇಕು ಅಂದರೆ ಮನೆ ಹೊಂದಾಣಿಕೆ ಆಗತ್ತಾ, ಮನೇಲಿರೋ ಜನ ಹೊಂದಾಣಿಕೆ ಆಗಿದ್ದಾರಾ ಅಂಥ ಮನೆಗೆ ನೀವು ಹೊಂದಾಣಿಕೆ ಮಾಡ್ಕೊಳ್ಳಿ. ಕುಟುಂಬ ಚೆನ್ನಾಗಿರುತ್ತೆ, ಹೆಣ್ಣು ಗಂಡು ಚೆನ್ನಾಗಿರ್ತಾರೆ. ಇದನ್ನು ಬಿಟ್ಟು ಕಿತ್ತೋಗಿರ್ತಕ್ಕಂಥ ಶಾಸ್ತ್ರಗಳ ಹತ್ರ ಹೋಗ್ಬಿಟ್ಟು ಯಾವಾಗ ಮದುವೆ ಆಗುತ್ತೆ, ಗುರುಬಲ ಯಾವಾಗ ಬರ್ತದೆ, ಎಲ್ಲಿ ಮಾಡೋದು, ಯಾವ ಚೌಟ್ರಿಲಿ ಮಾಡೋದು ಅಂತ ಹೇಳಿ ಪಂಚಾಂಗನೇ ಬೀದಿಗಿಟ್ಟಿರ್ತಕ್ಕಂಥ ಜನ ನಾವು. ದಕ್ಷಿಣಾಯನದಲ್ಲಿ ಮದುವೆ ಇಲ್ಲ ಮಾಡ್ಕೋತೀರಾ, ಅಮಾವಾಸ್ಯೆ ನಾಳೆ ಅಂತ ಮದುವೆಗಳು ಮಾಡ್ಕೋತೀರಾ, ಪೌರ್ಣಮಿ ನಾಳೆ ಅಂತ ಎಂಗೇಜ್ಮೆಂಟ್ ಮಾಡ್ತೀರಾ. ಯಾವ ಪುರುಷಾರ್ಥಕ್ರಿ ಮದುವೆಗಳು ಬೇಕು? ಅರ್ಥ ಇದೆಯಾ ಇದರಲ್ಲಿ? ನೀವು ಕಾಸು ಕೊಡ್ತೀರಾ, ನೀವು ಹೇಳ್ದಂಗೆಲ್ಲ ಅವ್ರು ಒಪ್ಕೋತಾರೆ, ಬರೆದು ಕೊಡ್ತಾರೆ, ಅರಿಶಿನ ಕುಂಕುಮ ಹಚ್ತಾರೆ. ಅರಿಶಿನ ಕುಂಕುಮಕ್ಕೂ ಬೆಲೆ ಇಲ್ಲ. ಸುಳ್ಳು ಪತ್ರಿಕೆಗೆ ಅರಿಶಿನ ಕುಂಕುಮ ಹಚ್ಚೋದು, ಅದನ್ನು ಕೈಲಿ ಮುಟ್ಕೊಂಡು ಸಂಪಾದನೆ. ಅಂದರೆ ನಾವು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ? ಹಣ ಸಂಪಾದನೆ ಮಾಡೋಕ್ಕೋಸ್ಕರವಾಗಿ ಒಂದು ಹೆಣ್ಣು ಗಂಡಿನ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದೀವಿ ಅಂತಕ್ಕಂಥ ತಂದೆ ತಾಯಿಗಳು ಯೋಚನೆ ಮಾಡ್ತಾ ಇಲ್ಲ. ಈ ಪತ್ರಿಕೆ ಬರೆದ ಅರಿಶಿನ ಕುಂಕುಮ ಹಚ್ತಾನಲ್ಲ ಗಣಪಂಡಿತ, ಆ ಮನುಷ್ಯನೂ ಯೋಚನೆ ಮಾಡಲ್ಲ. ಯಾರ ಹತ್ರ ಇದನ್ನು ನ್ಯಾಯ ಕೊಡೋದು? ಎಲ್ಲಿಂದ ಸಿಗುತ್ತೆ ಇದು? ಕೋರ್ಟಲ್ಲಿ ಹೋಗ್ಬಿಟ್ಟು ಲಾಯರ್ ಪಕ್ಕದಲ್ಲಿ ನಿಂತ್ಕೋತಿರಲ್ಲ, ಹೆಣ್ಣು ಗಂಡು ಕಟ್ಕಡೆ ನಿಲ್ಲಿಸ್ತಿರಲ್ಲ, ಇದು ನಿಮಗೆ ಸಿಗಬೇಕಾದ ಗಿಫ್ಟು. ಇದಕ್ಕೆ ಮಕ್ಕಳಿತ್ತಿದ್ದು, ಇದಕ್ಕೆ ಮದುವೆ ಮಾಡಿದ್ದು ಕಟ್ಕಡೆ ನಿಲ್ಲಿಸೋಕ್ಕೆ. ಎಷ್ಟು ಮಟ್ಟಿಗಿದೆ? ನಾವು ಪ್ರತಿಯೊಂದನ್ನು ಅರ್ಥವನ್ನು ತಿಳ್ಕೊಳಕ್ಕಾಗಲ್ಲ, ಒಂದೊಂದಾರು ತಿಳ್ಕೋಬೇಕು. ಸುಮ್ಮನೆ ಯಾರೋ ಪಕ್ಕದ ಮನೆಯವ್ರ ಮದುವೆ ಆಯಿತು, ನಾವು ಮಕ್ಕಳು ಮದುವೆ ಮಾಡಬೇಕಲ್ಲ, ಪ್ರಯತ್ನ ಮಾಡಿ. ಅಮ್ಮ ಅರ್ಥ ಆಯ್ತಾ? ಬೇಜಾರಾಯ್ತಾ ತಾಯಿ? ಗುರುಗಳೇ ಅರ್ಥ ಆಯ್ತು. ನಿಮ್ಮ ಮಗನನ್ನು ಸರಿ ಮಾಡುವುದಕ್ಕೆ ಪ್ರಯತ್ನ ಮಾಡಿ. ಏನು ಸರಿ ಮಾಡಬೇಕು ಅಂದರೆ ನಿಮ್ಮ ಮಗನ ಕರ್ಕೊಂಬಂದು ಬನ್ನಿ, ನನ್ನ ಮುಂದೆ ಕೂರಿಸಿ ಅವನಿಗೆ ನಾನು ಕೆಲವು ಪ್ರಶ್ನೆಗಳು ಕೇಳ್ತೀನಿ, ಅವನು ಉತ್ತರ ಕೊಡಲಿ. ಅವಾಗ ನೋಡ್ಕೊಳ್ಳಿ ನೀವು, ಅಯ್ಯೋ ಎಂಥ ಅನ್ಯಾಯ ಮಾಡೋದು ಮಗನಿಗೆ ಅಂತ. ಯಾವುದೇ ತಂದೆ ತಾಯಿಗಳು ಮಕ್ಕಳಿಗೆ ಮದುವೆ ಮಾಡೋಕ್ಕಿಂತ ಮುನ್ನ ಅವರ ಆರೋಗ್ಯ ಸ್ಥಿತಿಯನ್ನು ಗಮನಿಸಿ ಮದುವೆಯನ್ನು ಮಾಡೋದು ಕಲ್ತ್ಕೊಂಡ್ರೆ ಅದು ಮದುವೆ. ಓಡಾಡ್ತಾ ಅವನೇ, ಕಣ್ಣು ಬಿಟ್ಕೊಂಡವನೇ, ಉಸಿರಾಡ್ತಾ ಅವನೇ, ಊಟ ಮಾಡ್ತಾವನೆ, ಕೆಲಸಕ್ಕೆ ಹೋಗಿ ಬರ್ತಾವನೆ, ಈ ಮದುವೆ ಅರ್ಥ ಇಲ್ಲ. ದೇಹ ಯಾವ ಮಟ್ಟದಲ್ಲಿದೆ ಇದನ್ನು ಯಾರೂ ಹೇಳಲ್ಲ. ಹೇಳ್ತಾ ಇರೋದು ನಮ್ಮ ಕಾರ್ಯಕ್ರಮದಲ್ಲಿ ಮಾತ್ರ. ತಿಳ್ಕೊಳ್ಳಿ, ಎಷ್ಟು ಜನ ನೋಡ್ತೀರೋ ಅಷ್ಟು ಜನ ತಿಳ್ಕೊಳ್ಳಿ. ಸಮಾಜಕ್ಕೊಂದು ಒಳ್ಳೆ ಸಂದೇಶ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ ತಾಯಿ, ತಿಳ್ಕೊಳ್ತಾಯಿ. ಓಕೆ, ಧನ್ಯವಾದಗಳು ರತ್ನಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ, ಚಿಕ್ಕ ಮಕ್ಕಳಲ್ಲಿ ಕಣ್ಣು ನೋವಾಗಿರ್ಬೋದು, ಕಿವಿ ನೋವು ಯಾಕೆ ಬರುತ್ತೆ, ಯಾಕೆ ಯಾವ ಕಾರಣದಿಂದ ಅಂತ ಮುಂದುವರಿಸ್ತಾ ಹೋಗೋದಾದರೆ
ಈಗ ಕಿವಿ ಮತ್ತು ಕಣ್ಣಿನನ್ನು ನಾನು ಉದಾಹರಣೆ ಕೊಟ್ಟೆ. ಈ ಕಣ್ಣು ತಂಪಾಗಿರೋದು ಎಲ್ರಿಗೂ ಇಷ್ಟ ಆಗುತ್ತಾ ಇಲ್ವಾ? ಇಷ್ಟ ಆಗುತ್ತೆ. ಹಿಂಗಿರುತ್ತಮ್ಮ, ಅಯ್ಯೋ ಪ್ರಪಂಚದಲ್ಲಿ ನನ್ನಂಥ ಅದೃಷ್ಟವಂತನೇ ಇಲ್ಲ, ಆ ಮಟ್ಟಕ್ಕಾಗತ್ತೆ ಕಣ್ಣು ತಣ್ಣಗಿರಬೇಕಾದ್ರೆ. ಹೌದಾ? ಕಣ್ಣು ತಣ್ಣಗಿರಬೇಕಾದ್ರೆ ಏನು ತಣ್ಣಗಿರಬೇಕಿತ್ತು? ಮೆದುಳು ತಣ್ಣಗಿರಬೇಕಿತ್ತು. ಮೆದುಳು ಶಾಂತತೆಯನ್ನು ಕೇಳುತ್ತೆ, ಹೃದಯ ಉಷ್ಣಾಂಶವನ್ನು ಕೇಳುತ್ತೆ. ಈ ಸತ್ಯ ತಿಳ್ಕೊಂಡ್ರೆ ನಮ್ಮ ಜನ ಎಷ್ಟೋ ಚೆನ್ನಾಗಿ ಬದುಕ್ಬೋದು. ಹೃದಯಕ್ಕೆ ಏನು ಕೊಡಬೇಕು ಗೊತ್ತಿಲ್ಲ, ದೇವ್ರು ಕೊಟ್ಟಿರೋದು ಬಿಡ್ರಿ, ಅದ್ರ ಪಾಡಿಗೆ ಅದು ಮಾಡ್ಕೊಳತ್ತೆ. ಏನಮ್ಮ, ಹಿಂಗೆ ತಾನೇ? ದೇಹದ ಒಳಗಡೆ ಇರ್ತಕ್ಕಂಥ ಅಂಗಾಂಗಗಳು ನಮಗೆ ಎಷ್ಟು ಮಟ್ಟಕ್ಕೆ ಆರೋಗ್ಯ ಕೊಡುತ್ತೆ ಅನ್ನೋ ಪ್ರಜ್ಞೆ ಇಲ್ಲದೆ ನಾವು ದೇವ್ರ ಹತ್ರ ಹೋಗ್ಬಿಟ್ಟು ನನಗೆ ಆರೋಗ್ಯ ಕೊಡುವಂಥ ಶಾಸ್ತ್ರ ಕೇಳ್ತೀವಲ್ಲ, ಎಲ್ಲೋ ಪೂಜೆ ಮಾಡಿಸ್ತೀವಲ್ಲ, ಸ್ವಲ್ಪ ಯೋಚನೆ ಮಾಡಿ. ಪೂಜೆ ಮಾಡಿಸೋದು, ಶಾಸ್ತ್ರ ಕೇಳೋದು ಸೆಕೆಂಡ್ರಿ. ಬಟ್ ಇದು ಸತ್ಯ ಯಾರು ಹೇಳೋರು? ದೇವ್ರು ಹೇಳೋಕ್ಕೆ ಮಾತಾಡಲ್ಲ, ಶಾಸ್ತ್ರ ಹೇಳೋನ ಹತ್ರ ಇದು ಗೊತ್ತಿಲ್ಲ, ನಿಮಗಂತೂ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಮತ್ತು ಮಕ್ಕಳನ್ನ ಹೆಂಗೆ ಸರಿ ಮಾಡ್ತೀರಾ ನೀವು? ಅದಕ್ಕೋಸ್ಕರವಾಗಿ ಈಗ ಅಮ್ಮ ಏನು ಹೇಳ್ತು, ಮಗ 30 ವರ್ಷದವನಾದರೂ ಮಗು ಮಲ್ಕೊಳ್ಳೋದು ಚೆನ್ನಾಗಿಲ್ವಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಹೆಂಗೋ ಮುದ್ರಕೊಂಡು, ಕಾಲು ಎತ್ಕೊಂಡು, ಕದು ಮುದ್ರಕೊಂಡು, ಕತ್ತೆ ಹೆಂಗೋ ಮಾಡ್ಕೊಂಡು ಮಲ್ಕೊಂಬಿಟ್ರೆ ಸರಿ. ಏನಮ್ಮ ಗೋಡನ್ನ ಇದು? ದೇಹನ ಗೋಡನ್ನ? ಒಂದು ಕ್ಲಾರಿಟಿ ಬೇಕಲ್ವಾ? ಭಗವಂತ ಮಲಗಿರೋದನ್ನ ದೇವಸ್ಥಾನ ಮುಂದೆ ಯಾಕೆ ಗೋಪುರದಲ್ಲಿ ಮಲಗಿರ್ತಾರೆ ಅಂದರೆ ಮಲಗೋದು ಕಲ್ತ್ಕೊಳ್ರಪ್ಪ ಅಂತ. ಇದಕ್ಕೆ ಶಯನ ಅಂತ ಹೇಳ್ತೀವಿ. ಮಲಗತಕ್ಕಂಥದ್ದು ಯಾರು ಶ್ರೀಮನ್ನಾರಾಯಣ ಮಲ್ಕೊಂಡಂಗೆ ಮಲಗ್ತಾರೋ ಅವರಂಥ ಅದೃಷ್ಟವಂತರು, ಕೋಟಿವಂತರು ಯಾರೂ ಇಲ್ಲ. ಆದರೆ 1 ಲಕ್ಷಕ್ಕೆ ಒಂದು ಹುಡುಗ ಒಂದು ಹುಡುಗಿ ಮಲಗೋಕ್ಕಾಗಲ್ಲ. ಎಲ್ಲ ಕೊಕ್ಕರ್ಸ್ಕೊಂಡು, ಮುದ್ರಕೊಂಡು, ಕಾಲು ಹಿಂಗೆ ಹಾಕ್ಕೊಂಡು, ಕೈ ಹಿಂಗೆ ಹಾಕೊಂಡು, ಹಿಂಗೆ ಎಲ್ಲ ಮಲ್ಕೋತಾ ಇರೋದು. ಇವರಿಗೆ ಮನಸ್ಥಿತಿ ಹೇಗಿರುತ್ತೆ? ಆರೋಗ್ಯ ಎಲ್ಲ ಕೆಟ್ಟೋಗಿರುತ್ತೆ. ಮೇಕಪ್ ಮಾಡಿಕೊಂಡು, ಡ್ರೆಸ್ ಮಾಡ್ಕೊಂಡು ರೂಮಿಂದ ಈಚೆ ಬರೋ ತೋರಿಸೋದಲ್ಲ, ಒಳಗಡೆ ಇರಬೇಕು ಅಲ್ವೇನಮ್ಮ? ಈ ಡ್ರೆಸ್ಸು ಏನಿದ್ರು 2 ದಿನ 3 ದಿನ 1 ವಾರ ಅಷ್ಟೇ, ಆಮೇಲೆ ಮುಖ ಆ ಕಡೆ ತಿರ್ಕೊಂಬಿಡುತ್ತೆ. ಅಯ್ಯೋ ನನ್ನ ಕಷ್ಟ, ನನಗೆ ಇದು ಯಾರು ನೋಡ್ತಾರೆ? ಅವ್ಳು ಹೆಂಡ್ತಿ ಯೋಚನೆ ಮಾಡಬೇಕು, ಡ್ರೆಸ್ ಹಾಕೊಂಬಂದ್ರೆ ನನ್ನ ಗಂಡ ನೋಡಲೇ ಇಲ್ವಲ್ಲ ಅಂತ. ನೋಡೋಕೆ ಅವ್ನಿಗೆ ಮೈಂಡೇ ಇರಲ್ಲ. ಒಂದು ಪಕ್ಷ ಕೊನೆಗೆ ಹೆಂಡ್ತಿ ಕರೆದು ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ನೀನು ಅಂದರೆ ಏನು ಖುಷಿ ಆಗ್ಬಿಡುತ್ತಮ್ಮ ಅವಳಿಗೆ. ಅದನ್ನೂ ಹೇಳೋಕ್ಕೆ ಪುರ್ಸತ್ತಿಲ್ಲ. ಮದುವೆ ಯಾಕ್ರಿ ಮಾಡ್ಕೊಂಡ್ರಿ ಅಂದರೆ ಅಂಥವ್ರು ಮದುವೆ ಯಾರು ಮಾಡಿದ್ದು? ಹೆಂಡ್ತಿ ನೋಡೋಕ್ಕೂ ಟೈಮ್ ಇಲ್ಲ. ಈ ಥರ ಜನ ಇದ್ದಾರೆ ಅಂತೀಯ, ಇಲ್ಲ ಅಂತೀಯ ಅಲ್ವಾ? ಆಮೇಲೆ ಏನು ಕಮ್ಮಿ ಮಾಡಿದ್ದೀನಿ ಅಂತ ಜನಗಳ ಹತ್ರ ಕೊಚ್ಕೋತಾರೆ. ಏನು ಕಮ್ಮಿ ಮಾಡೋದು? ಹೆಂಡ್ತಿ ಹತ್ರ ಹೇಳಿದ್ರೆ ಅವಳು ಹೇಳ್ತಾಳೆ, ಕುತ್ಕೊಂಡು ಹೇಳ್ತೀನಿ ಬಾ ನಾನು ಅಂತ. ಆದರೆ ಆ ಥರ ಹೆಣ್ಮಕ್ಳು ಇರಬೇಕಲ್ಲ. ಸೊ ಹಾಗಾಗಿ ಎಲ್ಲ ಧಿಕ್ಕರಿಸಿ ಮಾತಾಡಿ ಅಂತ ಹೇಳ್ತಾ ಇಲ್ಲ ನಾನು. ಯಾಕೆ ಅಂದರೆ ತಂದೆ ತಾಯಿಗಳಿಗೆ ಇದು ಅರ್ಥ ಆಗಬೇಕು. ಸಿಗುವಂಥ ಹುಡುಗಿ ಚೆನ್ನಾಗಿರಬೇಕು ಅನ್ನೋ ಜನ ನಮ್ಮ ಹುಡುಗ ಚೆನ್ನಾಗಿದ್ದಾನೆ ಅಂತ ಫಸ್ಟು ದಯವಿಟ್ಟು ಡಿಸೈಡ್ ಮಾಡಿ. ಬೇರೆಯವ್ರ ಮನೆಯಿಂದ ಬರುವಂಥ ಹುಡುಗಿ ಚೆನ್ನಾಗಿರಲಿ ಅಂತ ಹೇಳೋರು ಎಷ್ಟು ಮಟ್ಟಕ್ಕೆ ಸರಿ? ನಿಮ್ಮ ಮಗ ಏನಾಗಿದ್ದಾನೆ ನೋಡ್ಕೊಂಡಿಲ್ಲ, ಬೇರೆಯವ್ರ ಮನೇದು ಹೆಂಗೆ ಲೆಕ್ಕ ಹಾಕೋದು? ನಮ್ಮ ಜನ ಲೆಕ್ಕ ಹಾಕೋದೇ ಹಂಗೆ. ಹುಡುಗಿ ಸರಿ ಇಲ್ಲ ಸ್ವಾಮಿ, ಏನು ಸರಿ ಇಲ್ಲ ಹುಡುಗಿ. ನಾನು ಮೊದಲು ಅದನ್ನೇ ತಗೊಳ್ಳೋದು. ಹುಡುಗಿ ಸರಿ ಇಲ್ಲ ಅಂದರೆ ಮೊದಲು ನೀವು ಬಂದಿದ್ದೇ ತಪ್ಪು. ಯಾಕೆ ಅಂದರೆ ಯಾವುದೇ ಹೆಣ್ಣು ಮಗು ಎಂಥದ್ದೇ ಬಡತನ ಇರಲಿ, ಶ್ರೀಮಂತಿಕೆ ಇರಲಿ, ಸಮಾಜಕ್ಕೆ ಹೆದರಿ ಬದುಕುತ್ತೆ. ಅದೇ ಗಂಡು ಸಮಾಜಕ್ಕೆ ಹೆದರಲ್ಲ, ಬರೀ ಕತೆ ಹೇಳ್ಕೊಂಡು ಬದುಕ್ತಾನೆ. ಹೆಣ್ಣಿಗೆ ಅಷ್ಟು ತಾಳ್ಮೆ ಕೊಟ್ಟಿದ್ದಾನೆ ಭಗವಂತ. ಆದರೆ ನಾವು ಹೊರಿಸೋದೇ ಅವ್ರ ಮೇಲೆ. ಹೊಡೋಗ್ಬಿಟ್ಲು ಸ್ವಾಮಿ, ಬಿಟ್ಬಿಟ್ಲು ಸ್ವಾಮಿ, ವಿಚ್ಛೇದನ ಅಪ್ಲಿಕೇಶನ್ ಇದು ಮಾಡ್ಕೊಳ್ಳಿ ಸ್ವಾಮಿ, ಎಲ್ಲ ಇವರೇ ಕತೆ ಹೇಳ್ತಾರೆ. ಹಾಗಾಗಿ ವಿಚಾರಗಳನ್ನು ನಾವು ತಿಳ್ಕೊಳ್ತಕ್ಕಂಥ ವಿಷಯಕ್ಕೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಕಣ್ಣು ತಂಪಾಗಿರೋಕ್ಕೆ ಮನೆಯೇ ಕಟ್ಟಬೇಕು ಅಂತ ಗೊತ್ತಿರಬೇಕಲ್ಲ. ಕಣ್ಣು ತಂಪಾಗಿದ್ದರೆ ಕಿವಿಯಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ಅದೇನು ಬೇಕಾದ್ರೂ ಆಗ್ಬೋದು, ಮುಚ್ಕೋಬೋದು, ಕಟ್ಕೋಬೋದು, ನೋವು ಬರ್ಬೋದು, ಏನೇ ಒಂದು ಬರ್ಬೋದು. ಯಾವುದೇ ಒಂದು ಸಮಸ್ಯೆ ಅಂತ ಕಿವಿಯಲ್ಲಿ ಬರ್ತಕ್ಕಂಥ ವಿಷಯ. ಇದು ಎಲ್ರಿಗೂ ಸರ್ವೇ ಸಾಮಾನ್ಯ ಇರುತ್ತೆ ಅಂದ್ಕೊಂಡ್ರೆ ನಾವೇನೋ ಮಾಡೋಕ್ಕಾಗಲ್ಲ. ಎಲ್ರಿಗೂ ಕಿವಿ ನೋವಿರುತ್ತೆ ನಮ್ಮ ಅಲ್ವಾ? ಒಂದೇ ಸಮಸ್ಯೆ ಎಲ್ರಿಗೂ ಇರಬೇಕಾದ್ರೆ ಊನಪ್ಪ ಎಲ್ರಿಗೂ ಐತೆ ಅಂತ ಹೇಳ್ಬೋದಾಗಿತ್ತು. ಒಬ್ಬರು ಕಿವಿ, ಒಬ್ಬರು ಕಣ್ಣು, ಒಬ್ಬರು ಗಂಟ್ಲು, ಒಬ್ಬೊಬ್ರಿಗೂ ಒಂಥರ ಇರುತ್ತೆ. ಆದರೆ ಮುಖದ ಭಾಗದಲ್ಲಿ ಇರ್ತಕ್ಕಂಥ 7 ದ್ವಾರಗಳು, ಮೈನ್ ಡೋರ್ಸ್, ನಮಗೆ ಭಗವಂತ ಕೊಟ್ಟಿರೋದು 7 ದ್ವಾರಗಳಲ್ಲ, 9 ದ್ವಾರಗಳು, 2 ಮಾಮೂಲು ಇರಲಿ, ಆಮೇಲೆ ನೋಡ್ಕೊಳ್ಳೋಣ. ಈ 7 ದ್ವಾರಗಳು ಕರೆಕ್ಟಾಗಿರಬೇಕಲ್ಲ. ಅದಿಲ್ಲ ಅಂದಮೇಲೆ ಹೆಣ್ಣಾಗಲಿ ಗಂಡಾಗಲಿ ನೀವು ಡಿಸೈಡ್ ಮಾಡಿ, ಮದುವೆ ಆಗಿರಲಿ, ಚಿಕ್ಕ ಮಗು ಆಗಿರಲಿ, ಕಾನ್ವೆಂಟ್ಗೆ ಹೋಗ್ತಾ ಇರಲಿ ಅಥವಾ ಕಾನ್ವೆಂಟ್ಗೆ ಇನ್ನೂ ಸೇರಿಸದೇ ಇರಲಿ, ಮಗು ನಿಮ್ಗೆ ಯಾವಾಗಾದರೂ ಅಮ್ಮ ಕಿವಿ ನೋಯುತ್ತೆ ಅಂತ ತೋರಿಸಿದ್ರೆ, ಹೇಳಿದ್ರೆ, ನೀವು ತೊಗೊಂಡೋಗಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಬಿಟ್ಬಿಡ್ಬೇಡಿ. ಹಂಗೆ ಕಿವಿ ನೋವು ಏನಕ್ಕೆ ಬರ್ತಾ ಇದೆ ಕಾರಣ ತಿಳ್ಕೊಳ್ಳಿ. ಕಣ್ಣು ಸ್ವಲ್ಪ ಮಬ್ಬು, ಬೋರ್ಡ್ ಮೇಲೆ ಬರೆಯೋದು ಕಾಣಲ್ಲ ಅಂದರೆ ಕನ್ನಡಕ ಕೊಡಿಸ್ತೀರಾ. ಇದಕ್ಕೆ ರಿಪೇರಿ ಮಾಡಬಹುದು. ಮಾಡಿದ ಮೇಲೆ ಕನ್ನಡಕ ಬೇಕಾದ್ರೆ ಶೋಕಿಗೆ ಕೊಡಿಸಿ.
ಕಣ್ಣು ಸಮಸ್ಯೆಗೆ ಮಗು ಕರ್ಕೊಂಡು ಕನ್ನಡಕ ಕೊಡಿಸ್ತೀರಾ ಅಂದರೆ ನೀವೆಷ್ಟು ಮಟ್ಟಕ್ಕೆ ಬುದ್ಧಿವಂತರು ಸ್ವಲ್ಪ ಯೋಚನೆ ಮಾಡಿ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಮಾತು ತೊದಲು ಬರುತ್ತೆ, ಅದಕ್ಕೂ ತೊಗೊಂಡೋಗಿ ಏನೋ ಕೇಳಕ್ಕೆ ಹೋಗ್ತಾರೆ. ದೇಹದ ಯಾವುದೇ ಭಾಗಗಳು ತಪ್ಪು ಅಂತ ಕಂಡು ಬಂದ ಪಕ್ಷದಲ್ಲಿ ಇದಕ್ಕೆ ಜಾಗ ಇರೋದು ದೇಹಶಾಸ್ತ್ರ ಯಾರು ಹೇಳ್ತಾರೆ ಅವ್ರ ಹತ್ರ ಮಾತ್ರ ಸಿಗತ್ತೆ. ಮನಃಶಾಸ್ತ್ರ ಯಾರಿಗೆ ಗೊತ್ತಿದೆ ಅವ್ರ ಹತ್ರ ಮಾತ್ರ ಉತ್ತರ ಸಿಗತ್ತೆ. ದೇಹಶಾಸ್ತ್ರ ಮನಃಶಾಸ್ತ್ರ ಯಾವ ಕಾರಣಕ್ಕೂ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾರೋ ಒಬ್ರು ಇರ್ತಾರೆ ಅಂತ ಅಂದ್ಕೊಳ್ಳಿ ಅಷ್ಟೇ. ಒಬ್ಬರು ಇರ್ತಾರೆ ಅಷ್ಟೇ. ಅದು ನಿಮಗೆ ಸಿಗ್ತಾರೋ ಏನೋ ಗೊತ್ತಿಲ್ಲ. ಶಾಸ್ತ್ರ ಕೇಳೋರ ಹತ್ರ ಹೋಗ್ಬಿಟ್ಟು ನನ್ನ ಮಗಿಗೆ ಯಾಕೋ ಕಣ್ಣು ಕಾಣ್ತಿಲ್ವಂತೆ, ಗಂಟ್ಲು ಕಟ್ಕತ್ತದಂತೆ, ಕಫ ಬತ್ತದಂತೆ ಅಂದರೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಅದನ್ನು ಟಾಪಿಕ್ ಓಪನೇ ಆಗಿಲ್ಲ ಅವ್ರಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಅಥವಾ ಹೇಳೋಕ್ಕೆ ಬೇಜಾರಾಗಿದೆಯೋ ಏನೋ ಗೊತ್ತಿಲ್ಲ. ಇಷ್ಟು ವಿಚಾರಗಳನ್ನ ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಈಗ ವಿಷಯಕ್ಕೆ ಬಂದ್ಬೇಡ. ಏನು ಬಾಗಿಲು ಸುಂದರಿಯನ್ನು ನಾವು ಹೆಸರಿಟ್ಟು, ಓಕೆ. ಎರಡನೇ ವಿಷಯ, ಮಕ್ಕಳು ಮಾಡ್ಕೊಳ್ತಕ್ಕಂಥವ್ರು ವಾಯುವ್ಯದಲ್ಲಿ ಮಲಗಬೇಕು, ಈಶಾನ್ಯದಲ್ಲಿ ಮಗುವನ್ನು ಸಲಕರಣೆ ಮಾಡೋದಕ್ಕೆ, ಮಗುವನ್ನು ಶಾಂತ ರೀತಿಯಲ್ಲಿ ಏನು ಕನಸು ಕಾಣೋದು ಬೇಡ. ಆ ಮಗು ನೋಡ್ತಾ ಇರಬೇಕು ಅಂತಂದು ಹೊಟ್ಟೆಯಲ್ಲಿ ಇರುವಂಥ ಮಗುವನ್ನು ನಾನು ನೋಡ್ತಾ ಇದ್ದೀನಿ ಅಂತಕ್ಕಂಥ ಒಂದು ಕಲ್ಪನೆ ಬರಬೇಕು. ಸುಂದರವಾದ ಚಿತ್ರ ಇರತಕ್ಕಂಥದ್ದು, ದೇವ್ರ ಚಿತ್ರ ಇರತಕ್ಕಂಥದ್ದನ್ನು ಮುಂದೆ ಇಟ್ಟುಕೊಂಡು ಆ ಭಾವನೆಗಳನ್ನು, ಆ ದೇವರಲ್ಲಿ ಇರ್ತಕ್ಕಂಥ ಭಾಗಗಳನ್ನು ಮುಟ್ಟುತ್ತಾ ಇದ್ದರೆ ತಾಯಿ, ಆ ಮಗುವಿನಲ್ಲಿ ಅದು ಕಂಪ್ಲೀಟ್ ಆಲ್ಟ್ರೇಷನ್ ಆಗುತ್ತೆ. ನನಗೆ ಈ ಮೂಗು ಹಿಂಗೆ ಇರಬೇಕು, ದೇವರನ್ನು ಹೋಲಿಕೆ ಮಾಡಿಕೊಂಡು ಮಗುವನ್ನು ಪ್ರೀತಿಸಬೇಕು, ಅದು ಒಳಗಡೆನೇ ಇರುತ್ತೆ. ಈ ಸ್ಕೂಲ್ ಇದೆಯಾ ಇದಕ್ಕೆ? ಇಲ್ಲ ಅಲ್ಲ. ಮತ್ತು ಒಳ್ಳೆ ಮಗು ಹೆಂಗೆ ಬರುತ್ತೆ? ಹೀಗಾಗಿ ಇದೆಲ್ಲ ಪ್ರಜ್ಞೆ ಬರಬೇಕು ಅಂದರೆ ಆ ಗರ್ಭಿಣಿ ಹೆಂಗ್ಸು ಮಲಗೋ ಜಾಗ ಚೆನ್ನಾಗಿರಬೇಕು. ಯಾವ ಜಾಗದಲ್ಲಿ ಗರ್ಭಿಣಿ ಹೆಂಗ್ಸ್ ಮಲ್ಕೋಬೇಕು ಅಂತ ಗೊತ್ತಿದೆಯಾ? ಇಲ್ಲ. ಮಗು ಆಗೋಕ್ಕೂ ಮಾಸ್ಟರ್ ಬೆಡ್ರೂಮೇ, ಗರ್ಭಾವ್ಯವಸ್ಥೆ ಡೆಲಿವರಿ ಆಗೋ ತನಕನೂ ಮಾಸ್ಟರ್ ಬೆಡ್ರೂಮೇ, ಡೆಲಿವರಿ ಆದಮೇಲೂ ತಾಯಿ ಮಗನೂ ಮಾಸ್ಟರ್ ಬೆಡ್ರೂಮೇ. ಈ ಮಟ್ಟ ಕೊಟ್ಟೋಗಿದ್ದೀವಿ ನಾವು. ಯಾಕೆಂದರೆ ಅಲ್ಲೆಲ್ಲ ಸ್ವಾಮಿ ಮಲ್ಕೊಳ್ಳೋದು ಅಷ್ಟೇ. ಅದಕ್ಕೋಸ್ಕರವಾಗಿ ಈ ವಿಚಾರಗಳನ್ನು ಮನೆ ಕಟ್ಟಬೇಕಾಗಿರೋರು, ಕಟ್ಟುವಂಥ ವಿಷಯ ಬಿಟ್ಬಿಡಿ, ಕಟ್ಟಬೇಕಾಗಿರೋರು ಇವೆಲ್ಲ ಸ್ವಲ್ಪ ಪ್ರಜ್ಞಾ ವ್ಯವಸ್ಥೆಯಲ್ಲಿ ಮಾಡ್ಕೊಳ್ಳಿ. ಕಷ್ಟ ಇದೆ. ಯಾಕೆಂದರೆ ನನ್ನ ಸರ್ವೀಸಲ್ಲಿ ಬೇಕಾದಷ್ಟು ಜನ ನೋಡ್ತಾ ಇದ್ದೀನಿ, ನಾನೇ ಮನೆ ಕಟ್ಸೋರಿಗೆ. ಆದರೆ ನಮ್ಮ ಹತ್ರ ಎಷ್ಟು ಜನ ನನ್ನ ಬಗ್ಗೆ ಬೈಕೋತಾ ಇದ್ದಾರೋ ಗೊತ್ತಿಲ್ಲ. ಯಾಕೆಂದರೆ ನಾನು ಇದಕ್ಕೆಲ್ಲ ಬಗ್ಗಲ್ಲ. ದುಡ್ಡು ಅವ್ರದ್ದು, ಸೈಟು ಅವ್ರದ್ದು, ಡೈರೆಕ್ಷನ್ ನಂದು. ಒಂಚೂರು ತಳ್ಳಿ ಇಲ್ಲ, ಒಂಚೂರು ಅಗಲ ಮಾಡಿ ಇಲ್ಲ, ಹೇಳಿ ಮೇಲೆ ಅಂತೀನಿ. ನೋ ಕಾಂಪ್ರಮೈಸ್. ಹೇಳ್ದಂಗೆ ಕೇಳಬೇಕಿಲ್ಲ, ಹೋಗ್ತಾ ಇರಬೇಕು. ಬೈಕೊಂಡು ಹೋಗ್ತಾರ ಇಲ್ವಾ? ಏನಪ್ಪ ಇವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಇವ್ರ ಬೈಸ್ಕೋಬೇಕಾ? ಇದೇ ನಮ್ಮ ಹತ್ರ ಟ್ರೀಟ್ಮೆಂಟ್. ಬೈಯಲ್ಲ, ನಾವು ಹಾರ್ಡರ್ ಮಾಡ್ತೀವಿ. ಯಾವುದಕ್ಕೆ? ನಿಮಗೆ ಒಳ್ಳೇದಕ್ಕೋಸ್ಕರ. ಕೇಳಲಿಲ್ಲ ಹೋಗಿ, ನಿಮ್ಮ ದುಡ್ಡು ಕೊಟ್ಬಿಡಿ, ಮಿಸ್ ಆಗೋಯ್ತೆ, ನಾವು ಯಾವ ಕಾರಣಕ್ಕೂ ಯೋಚನೆ ಮಾಡಲ್ಲ. ದುಡ್ಡು ಮಾಡೋಕ್ಕೆ ಅಂತ ನಾನು ಸಾಕಷ್ಟು ಸಲ ಹೇಳ್ತೀನಿ, ದುಡ್ಡು ಮಾಡೋಕ್ಕೆ ಅಂತ ಅನ್ಕೋತಿಲ್ಲ. ನನಗೆ ಅದರ ಅವಶ್ಯಕತೆಯೇ ಇಲ್ಲ. ತೃಪ್ತಿಯಾಗಿ ಭಗವಂತ ಇಟ್ಟಿದ್ದಾನೆ, ತೃಪ್ತಿಯಾಗಿದ್ದೀನಿ. ಹೊಟ್ಟೆ ಹಸ್ತಿದೆಯಾ ಬನ್ನಿ ಹೇಳ್ಕೊಡ್ತೀನಿ, ಹೊಟ್ಟೆ ಹಸ್ತಿಲ್ವಾ ಗುಡ್ ಬೈ ಹೇಳ್ತೀನಿ, ಬರಲೂಬೇಡಿ. ನನಗೆ ಸಂಪಾದನೆ ಅವಶ್ಯಕತೆ ಇಲ್ಲ. ಸಾಕಷ್ಟು ಸಲ ಹೇಳ್ತಿರ್ತೀನಿ, ಸಂಪಾದನೆ ಅವಶ್ಯಕತೆ ಯಾಕಿಲ್ಲ ಅಂದರೆ ಹಣ ಆರೋಗ್ಯವಾಗಿರಬೇಕು. ಈಸ್ಕೊಳ್ಳೋರು ಕೊಡೋರು ಇಬ್ಬರು ಆರೋಗ್ಯವಾಗಿರ್ಬೇಕು. ಇರ್ಬೇಕಾ ಬೇಡಮ್ಮ? ರೋಗದ ಹಣ ಬೇಡ, ರೋಗದ ಜನ ಬೇಡ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಈ ಮಾತನ್ನು ಯಾರು ಪ್ರಪಂಚದಲ್ಲಿ ಯಾರೂ ಹೇಳಲ್ಲ, ನಾನು ಹೇಳ್ತಾ ಇದ್ದೀನಿ. ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಏನೋ ಒಂದಿದೆ ಅಂತ. ಅದೇ. ಆದರೆ ಪಾಲನೆ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ. ಮಾಡಬೇಕು, ಒಳ್ಳೇದು ಪಡ್ಕೋಬೇಕಾದ್ರೆ. ಈಗ ಎರಡನೇ ಭಾಗಕ್ಕೆ ಬರೋಣ. ಏನು ಇದು ಅಮ್ಮ? ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ, ಮನೆಗೆ 2 ದ್ವಾರಗಳು, 2 ಮುಖ್ಯ ದ್ವಾರಗಳು ಯಾವ ಮನೆಯಲ್ಲಿ ಇದೆಯಮ್ಮ? ಇಲ್ಲವೇ ಇಲ್ಲ. ಎಷ್ಟು ಸಲ ಹೇಳಿಲ್ಲ ನಾನು? ಹೌದಾ? 2 ಮುಖ್ಯ ದ್ವಾರಗಳು ಯಾವ ಮನೆಯಲ್ಲಿರುತ್ತೋ ಆ ಮನೆಯಲ್ಲಿ ಕಣ್ಣು ತಂಪಾಗಿರೋದಕ್ಕೆ ಅನುಕೂಲ ಆಗತ್ತೆ. ಎಲ್ಲಿದೆ ನಿಮ್ಮಲ್ಲಿ 2 ಬಾಗಿಲು? ಯಾವುದೋ ಮೂಲೆ ಇಟ್ಕೊಂಡು 2 ಐತೆ ಅಂತ ನಂಗೆ ಗೊತ್ತಿಲ್ಲ. ಎರಡನೇ ವಿಷಯ ಹೇಳ್ಬಿಡ್ತೀನಿ. ಈಶಾನ್ಯಕ್ಕೆ ಬಾಗಿಲಿಡೋದು ಸರ್ವೇ ಸಾಮಾನ್ಯವಾಗಿ ಪುಸ್ತಕಗಳು ಯಾವನೋ ಪ್ರಿಂಟ್ ಹಾಕ್ಬಿಟ್ಟು ಅನ್ನಾಡಿ ಥರ ಎಲ್ಲ ಅದನ್ನೇ ಹಾಕಿ ಪುಸ್ತಕಗಳು ಮಾರಾಟ ಮಾಡ್ತಾ ಇದ್ದಾರೆ. ಈಶಾನ್ಯಕ್ಕೆ ದ್ವಾರ ಇದ್ದರೆ ಒಳ್ಳೆಯದು. ನಾನು ಆ ಪ್ರಶ್ನೆ ಕೇಳಿದ್ರೆ ಅವ್ನು ತಲೆ ಎತ್ತಬಾರ್ದು, ಹಂಗೆ ಉತ್ತರ ಹೇಳ್ಕೊಡ್ತೀನಿ. ಈಶಾನ್ಯಕ್ಕೆ ಬಾಗಿಲು ಸರಿನಾ? ಮನೆ ಹಾಳಾಗೋಗುತ್ತೆ, ಅಡುಗೆ ಎಕ್ಕುಟ್ಟೋಗುತ್ತೆ, ಊಟ ಟೈಮ್ ಸರಿಗೆ ಮಾಡೋಕ್ಕಾಗಲ್ಲ. ಇಂಥ ಕಿತ್ತೋ ಶಾಸ್ತ್ರಕ್ಕೆ ತಂದು ಈಶಾನ್ಯದಲ್ಲಿ ಬಾಗಿಲು ಒಳ್ಳೆಯದು ಅಂತ, ದೇವಮೂಲೆ ಒಳ್ಳೆಯದು ಅಂತ ಹೇಳ್ತಕ್ಕಂಥ ಮಹನೀಯರಿಗೆ ಮನೆಯನ್ನು ಕಟ್ತಕ್ಕಿಂತ ಅವ್ರಿಗೆ ಏನು ಹೇಳೋಣ? ಯಾವ ಆಧಾರದಲ್ಲಿ ತಗೊಂಡು ಮನೆ ಕಟ್ತೀರಾ? ಯೋಚನೆ ಮಾಡಬೇಕು.
ಹಾಗಾಗಿ 2 ಮುಖ್ಯ ದ್ವಾರಗಳು ಯಾವ ಭಾಗದಲ್ಲಿ? ಇಂದ್ರದ್ವಾರ. ಎಲ್ಲ ದೇವರಿಗೆ ರಾಜ ಯಾರು ಅಂದರೆ ಇಂದ್ರ. ಎಲ್ಲ ದೇವರಿಗೆ ರಾಜ ಯಾರು? ಇಂದ್ರ. ಇಂದ್ರದ್ವಾರ ಇಡೋದು ಗೊತ್ತಾ? ಇಂದ್ರ ಯಾರು ಅಂತ ಗೊತ್ತಾ? ಇಲ್ಲ. ಮತ್ತು ಮನೆ ಹೆಂಗೆ ಕಟ್ತೀರಾ? 1000 ದೇವರುಗಳು ಮಾಡ್ಬೋದು, ಬೇಡ. ಒಬ್ಬರ ಮಹಾರಾಜನ ಮನೆಯಲ್ಲಿ ಕೂರಿಸಿ, ಆ ದ್ವಾರದಲ್ಲಿ ಆನೆ ಸಮೇತ ಭಗವಂತ ಕೂತಿರ್ತಾನಂತೆ. ಐರಾವತ ಮನೆ ಅಂತ ಹೇಳ್ತೀವಿ ಅದಕ್ಕೆ. ಯಾವ ಮನೆಯಲ್ಲಿ ಐರಾವತ ಬಾಗಿಲಿರುತ್ತೋ ಅವನಂತ ಅದೃಷ್ಟವಂತ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ. ಇದನ್ನು ತಿಳ್ಕೊಳ್ಳೋಕ್ಕಿದೆಯಲ್ಲ, ಅಷ್ಟು ಸುಲಭ ಅಲ್ಲ. ಹಾಗಾಗಿ ನಾವು 2 ದ್ವಾರ ಇಲ್ಲದೆ ಇರತಕ್ಕಂಥ ಮನೆ ಬೇಕಾದಷ್ಟಿದೆ. ಏನು ಹೇಳ್ತೀಮ್ಮ? ಈಗ ಅಲ್ಲಿ ಕಣ್ಣಿನ ಭಾಗ ಡ್ಯಾಮೇಜ್ ಆಯಿತು, ಇನ್ನು ಮುಂದ್ಗಡೆನೇ ಮನೆ ಯಾವನು ಕಟ್ಟವನೇ, ಬರೀ 5 ಅಡಿ ಮಾತ್ರ ಇದೆ, 2 ಅಡಿ ಇದ್ದರೆ ಇನ್ನೂ ಮುಗಿದೋಯ್ತು, ತಲೆನೋವು ಶುರುವಾಗತ್ತೆ. ಇನ್ನು ಕಿವಿ ರಿಪೇರಿ ಯಾಕೆ, ಕಿವಿಯಲ್ಲಿ ಸಮಸ್ಯೆಗಳು ಯಾಕೆ ಅಂತಕ್ಕಂಥ ವಿಷಯಕ್ಕೆ ಬಂದರೆ, 2ನೇ ವಿಚಾರ, ನಮಗೆ ಇರ್ತಕ್ಕಂಥ 4 ದಿಕ್ಕು, 4ಕ್ಕೆ 4 ಉಪದಿಕ್ಕು, ಅಂದರೆ 8 ದಿಕ್ಕುಗಳು. ಹೌದಾ? ಈ 8 ದಿಕ್ಕಲ್ಲಿ ಉಪದಿಕ್ಕುಗಳನ್ನ ಬಿಡೋಣ. 4 ದಿಕ್ಕು, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಕ್ಕೆ 4 ದಿಕ್ಕಿಗೆ ಕಿಟಕಿಗಳು ಇದೆಯಾ ನಿಮ್ಮನೆ ನೋಡ್ಕೊಳ್ಳಿ. 4 ದಿಕ್ಕಿಗೂ ಕಿಟಕಿ ಇದ್ದರೆ ಆ ಮನೆಯಲ್ಲಿ ಕಿವಿ ಇದೆ ಅಂತ, ಅಂದರೆ ಚೆನ್ನಾಗಿದೆ ಕಿವಿ ಅಂತ. ಇಲ್ಲ ಅಂದರೆ ಡಮಾರ್. ಈಗ ದೇವ್ರು ಕೊಡಬೇಕಾ, ಮನೆಯನ್ನು ನಾವು ಮಾಡ್ಕೋಬೇಕಾ? ನಾವೇ ಮಾಡ್ಕೊ. ಅದಕ್ಕೆ ಭಗವಂತ ಆಪ್ಷನ್ ನಮಗೆ ಕೊಟ್ಟಿರೋದು, ಮನೆ ನೀನೇ ಕಟ್ಕೋ, ಮದುವೆ ನೀನೇ ಮಾಡ್ಕೋ, ಮಗು ನೀನೇ ಮಾಡ್ಕೋ, ಕಮಂಗಿ ಮುಂಡೆದೆ ನನಗೆ ಹೇಳ್ಬೇಡ. ಆದರೂ 3 ನಾವೇ ಮಾಡ್ಕೋತೀವಿ. ಯಾಕೆ ಅಂದರೆ ದೇವ್ರು ಕೊಟ್ಟಿದ್ದಾನೆ. ತಿಳ್ಕೊಂಡು ಜ್ಞಾನವಂತರ ಹತ್ರ ಹೋಗಿ ವಿವೇಕವಾದ ಮನೆಯನ್ನು ಕಟ್ಕೊಳ್ಳಿ. ಇಲ್ಲಿ ವಿವೇಕವಾದ ಮನೆ ಕಟ್ತಾ ಇಲ್ಲ. ಆ ಒಂದು ಲೆಕ್ಕಾಚಾರಕ್ಕೆ ಇನ್ನೊಂದು ದೊಡ್ಡ ಸಮಸ್ಯೆ ಏನಂದರೆ, ಎಷ್ಟೋ ಜನ ಇವಾಗ ಕಾರ್ಯಕ್ರಮ ನೋಡ್ತಾ ಇದ್ದವ್ರಿಗೆ ಒಂದು ವಿಚಾರ ಇದೆ ನೆಗೆಟಿವ್ ಆಗಿ ನನ್ನ ಬಗ್ಗೆ. ಏನು ಅಮ್ಮ, 2 ಮನೆ, 4 ಮನೆ, 6 ಮನೆ, 8 ಮನೆ, 10 ಮನೆ, 50 ಮನೆ, 60 ಮನೆ ಕಟ್ಟಿದ್ರೆ ಮೇಂಟೈನ್ ಮಾಡೋಕ್ಕಾಗತ್ತಾ? ಸ್ವಲ್ಪ ಯೋಚನೆ ಮಾಡು. ನನ್ನ ಹತ್ರ ಬಂದವರಿಗೆ ಈ ಪನಿಷ್ಮೆಂಟು ಯಾಕೆ ಅಂದರೆ, ಟೈಮ್ ಸರಿಗೆ ಅವರಿಗೆ ಮಾಹಿತಿ ಸಿಕ್ಕಲ್ಲ. ಈಗ ಅವ್ರು ಕಾಯ್ದೇನೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಇದು ನನ್ನ ಹತ್ರ ಬಂದೇ ಸಿಗುವಂಥ ಪನಿಷ್ಮೆಂಟ್. ಯಾಕೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ಹೇಳು? ಬೇಜಾರಾಗತ್ತೆ, ನಾನೇನು ಕೇಳೋಕ್ಕಾಗಲ್ಲ ಅವರು. ಹೌದು. ಇದು ಸಾಕಷ್ಟು ಜನಕ್ಕೆ ಈ ಪ್ರಾಬ್ಲಮ್ ಇದೆ. ಹೇಳ್ಬಿಡ್ಬೇಕು, ತಪ್ಪು ಸರಿ ಎಲ್ಲ ಅಲ್ಲ, ಎಲ್ರಿಗೂ ನ್ಯಾಯ ಒಂದೇ ಇರಬೇಕಲ್ಲ. ಹೌದು. ಹಾಗಾಗಿ ನನ್ನ ಸಮಸ್ಯೆ ಏನಾಗ್ತಾ ಇದೆ ಅಂದರೆ, ನಾನು ಆವಾಗಲೇ ಹೇಳಿದೆ, 120 130 ಮನೆ ಡೈರೆಕ್ಷನ್ ಮಾಡಬೇಕು ಅಂದರೆ ಅಷ್ಟು ಸುಲಭನ? ಸ್ವಲ್ಪ ಯೋಚನೆ ಮಾಡಮ್ಮ. ಅದು ಎಲ್ಲಿ? ಹಾವೇರಿ, ಗುಲ್ಬರ್ಗ, ಬೆಳಗಾಮು, ಅಲ್ಲಿ ಹೋಗಿ ಬರೋಕ್ಕೆ 3 ದಿನ ಬೇಕು. ಯಾಕೆ ಈ ಪ್ರಸ್ತಾಪವನ್ನು ಮುಂದೆ ಇಡ್ತಾ ಇದ್ದೀನಿ ಅಂದರೆ, ಒಂದು ಸರಿಯಾಗಿರ್ತಕ್ಕಂಥ ಮನೆಯನ್ನು ಕಟ್ಕೋಬೇಕಾದ್ರೆ, ಸರಿಯಾಗಿರ್ತಕ್ಕಂಥ ಮದುವೆ ಮಾಡ್ಕೋಬೇಕಾದ್ರೆ, ಒಂದು ಆರೋಗ್ಯದಾಯಕವಾದ ಮಗುವನ್ನು ಪಡ್ಕೋಬೇಕಾದ್ರೆ ತಾಳ್ಮೆಯಿಂದ 6 ತಿಂಗಳಿಗೋ 1 ವರ್ಷಕ್ಕೋ ಪ್ಲ್ಯಾನ್ ಹಾಕೊಂಡು ಮಾಡೋಕ್ಕಾಗಲ್ಲ. ಪ್ಲ್ಯಾನ್ ಮಾಡಿಕೊಂಡು ಒಂದು ಮನೆ ಕಟ್ಟಬೇಕಾದ್ರೆ 1.5 ವರ್ಷ ಅದಕ್ಕೆ ಪ್ಲ್ಯಾನ್ ನಡಿಬೇಕು. ಮಗು ಮಾಡ್ಕೋಬೇಕಾದ್ರೆ, ಮದುವೆ ಮಾಡ್ಕೋಬೇಕಾದ್ರೆ ಕೊನೆ ಪಕ್ಷ 1 ವರ್ಷ ವೆಯ್ಟ್ ಮಾಡಬೇಕು. ನಿಮ್ಗೆ ಹೋಗ್ಬಿಟ್ಟು ಎಲ್ಲೋ ಫ್ರೀ ಇರೋರ ಹತ್ರ ಹೋಗ್ಬಿಟ್ಟು 50 ರೂಪಾಯಿ ಹೋಗ್ಬಿಟ್ಟು ಒಂದು ಚಿಪ್ ಬಾಳೆಹಣ್ಣು ಕೊಟ್ಬಿಟ್ಟು ಶಾಸ್ತ್ರ ಕಳ್ಕೊಂಬತ್ತೀರಲ್ಲ, ಹಾಗೆ ಮನೆ ಕಟ್ಟೋದು ಹಂಗೆ ಮಾಡ್ತೀರಾ, ಮದುವೆನೂ ಹಾಗೆ ಮಾಡ್ತೀರಾ. ಅವ್ರು ಫ್ರೀಯಾಗಿ ಸಿಗ್ತಾರೆ, ತಗೊಂಡು ಕಟ್ಕೊಳ್ಳಿ, ಅನುಭವಿಸಿ. ಕಾಯಿಲೆ ಬೇಕಾಗತ್ತೆ. ಯಾಕೆ ಅಂದರೆ ನಾವು ಇರ್ತಕ್ಕಂಥದ್ದು ಒಂದೇ ಹ್ಯಾಂಡ್ ಇರೋ ದೆಸೆಯಿಂದ ಎಲ್ಲರನ್ನೂ ನೋಡ್ಕೋಬೇಕಾದಂಥ ಕಾರಣದಿಂದಾಗಿ ಸಕಾಲದಲ್ಲಿ ನಾನು ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನು ಬೇಜಾರು ಮಾಡ್ಕೊಳ್ಳೋದಾದರೆ ನಮ್ಮ ಹತ್ರ ಮುಂದುವರಿಯೋಕ್ಕಾಗಲ್ಲ. ಕಾಯ್ತೀನಿ ತಾಳ್ಮೆಯಿಂದ ಅಂದರೆ ಮುಂದುವರಿಬೋದು. ಇದನ್ನು ಈ ಮೂಲಕ ಏನಕ್ಕೆ ಇಷ್ಟಪಟ್ಟು ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರು ಕೂಡ ಈಗ ಆಲ್ರೆಡಿ ಮನೆಗಳನ್ನ ಕಟ್ಟಿಸ್ತಾ ಇರ್ತಕ್ಕಂಥವ್ರಿಗೆ ಈ ಅನುಭವ ಆಗಿರುತ್ತೆ. ಈಗ ಆಲ್ರೆಡಿ ನಡೀತಾ ಇರ್ತಕ್ಕಂಥ ಕನ್ಸ್ಟ್ರಕ್ಷನ್ ಅವ್ರಿಗೆ ಇದು ಅನುಭವ ಆಗಿದೆ. ಇನ್ನು ಮುಂದೆನೂ ಕೂಡ ಇದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಹಾಗಂತ ಬೇಕಂತ ನಾವು ತೊಂದರೆ ಕೊಟ್ಟು ನಿಧಾನ ಮಾಡಿಸಬೇಕು, ಅವ್ರಿಗೆ ಸಿಕ್ಕಬಾರ್ದು, ಅಥವಾ ಅವ್ರು ಫೋನ್ ಮಾಡ್ದೆ ನಾನು ತೆಗಿಬಾರ್ದು, ಯಾವ ಕಾರಣಕ್ಕೂ ನಮ್ಮ ಹತ್ರ ಆ ವಿಚಾರ ಇಲ್ಲ. ಅದರಲ್ಲಿ ನಿಮ್ಮದು ಸ್ವಲ್ಪ ದುರಾದೃಷ್ಟ ಇರುತ್ತೆ. ಮನೆ ಬೇಗ ಆಗಬಾರ್ದು, ಮಧ್ಯದಲ್ಲಿ ನಿಲ್ಲಬೇಕು, ಇದೆಲ್ಲ ನಿಮ್ಮದು ಸ್ವಲ್ಪ ಇರುತ್ತೆ. ಆದರೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ತೊಗೊಂಡು ಹೋಗ್ಬೇಕಾಗತ್ತೆ, ಕರ್ಕೊಂಡು ಹೋಗ್ಬೇಕಾಗತ್ತೆ, ನೀವು ಜೊತೆ ಸೇರಿ ಬರಬೇಕಾಗತ್ತೆ. ಜೀವನದಲ್ಲಿ ಒಂದು ಒಳ್ಳೇದು ಪಡ್ಕೋಬೇಕಂದ್ರೆ ಇದೆಲ್ಲವನ್ನೂ ಕೂಡ ನೀವು ಸಹಿಸ್ಕೋಬೇಕಾಗತ್ತೆ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾರಿಗೂ ಯಾವುದೇ ಕಾರಣಕ್ಕೂ ಸಿಗಬಾರ್ದು, ಮಾತಾಡಬಾರ್ದು ಅಂತಕ್ಕಂಥ ನಮ್ಮ ಮಾಹಿತಿ ಇಲ್ಲ. ಆದರೆ ನಿಮಗೆ ಸಿಗೋದಕ್ಕೆ ಭಾಗ್ಯ ಇನ್ನೂ ಇಲ್ಲ ಅಂದರೆ ಸ್ವಲ್ಪ ತಡ ಆಗತ್ತೆ ಅಂತ ನೀವುಗಳೇ ತಿಳ್ಕೊಂಡ್ರೆ ನಿಮಗೆ ಸಮಾಧಾನ ಆಗತ್ತೆ. ಈ ಕಾರಣದಿಂದಾಗಿ ಇವತ್ತು 4 ದಿಕ್ಕಿನಲ್ಲಿ ಇರ್ತಕ್ಕಂಥ ಕಿಟಕಿ ನಿಮ್ಮ ಮನೆಯಲ್ಲಿ
4 ದಿಕ್ಕಿಗೆ ಬಾಗಲಲ್ಲಿ ಇರ್ತಕ್ಕಂಥದ್ದು, ಕಿಟಕಿಯಲ್ಲಿ ಇರ್ತಕ್ಕಂಥದ್ದು ಬೆಳಕು, ಶಾಖ, ಗಾಳಿ, ಇದೆಲ್ಲವನ್ನು ನೀವು ಗಮನಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಇದನ್ನು ಇಂಜಿನಿಯರು ಕೂಡ ಗೊತ್ತಾಗಲ್ಲ. ಇನ್ನು ಯಾರೇ ವಾಸ್ತು ಪ್ರಕಾರ ಕಟ್ತೀನಿ ಅಂತ ಮೇಸ್ತ್ರಿ ಹೇಳಿದ್ರು ಗೊತ್ತಾಗಲ್ಲ. ಕಿಟಕಿ ಮಾಡಬೇಕು, ಕಿಟಕಿ ಮಡಗಿರ್ತಾರೆ, ಬಾಗಿಲು ಮಾಡಬೇಕು, ಬಾಗಿಲು ಮಡಗಿರ್ತಾರೆ, ಮನೆ ಮಾಡ್ತೀವಿ ಅಂತ ಹೇಳ್ತಾರೆ, ನೀವು ಅನುಭವಿಸ್ಬೇಕಾಗತ್ತೆ. ಹಾಗಂತ ಎಲ್ಲ ನನ್ನ ಹತ್ರನೇ ಮನೆ ಕಟ್ಸಿ ಅಂತ ನಾನು ಹೇಳ್ತಾ ಇಲ್ಲ. ಇದೆಲ್ಲವನ್ನು ಯಾಕೆ ಅಂದರೆ ಆಪ್ಷನ್ ಕೊಟ್ಟಿದ್ದೀನಿ, ಯಾವ್ದು ಬೇಕು ಬಳಸ್ಕೊಳ್ಳಿ. ಇದ್ರ ಮೂಲಕವಾಗಿ ಪ್ರತಿಯೊಬ್ಬರು ಕೂಡ ಅರ್ಥಗರ್ಭಿತವಾದ ರೀತಿಯಲ್ಲಿ ಜೀವನ ಮಾಡಬೇಕು ಅಂತಂದರೆ ಮನೆ ಅನ್ನೋದನ್ನು ಒಂದು ಕರೆಕ್ಟಾಗಿ ಕಟ್ಕೊಂಡ್ರೆ ನೀವು ಮಕ್ಕಳು, ಮೊಮ್ಮಕ್ಕಳು, ಗಂಡ, ಹೆಂಡತಿ, ನೆಂಟರಿಷ್ಟರು, ಅಕ್ಕಪಕ್ಕದವರು ಇವರೆಲ್ಲ ನಿಮ್ಮ ಹತ್ರ ವ್ಯಾವಹಾರಿಕವಾಗಿ ಚೆನ್ನಾಗಿರ್ತಾರೆ. ಕಮೈಂಡಿಂಗ್ ಅಂದರೆ ಎಲ್ಲವರು ಒಟ್ಟಾಗಿ ಹೋಗಬೇಕು. ಕುಟುಂಬದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಬೇಕು ಅಂತೆಲ್ಲ ಹೇಳ್ತೀವಿ. ಒಗ್ಗಟ್ಟಾಗಿರ್ತೀವಮ್ಮ? ಇಲ್ಲ. ಗಂಡನ ಮಾತು ಹೆಂಡ್ತಿ ಒಂಥರ, ಹೆಂಡ್ತಿ ಗಂಡ ಒಂಥರ, ಮಕ್ಕಳು ಒಂಥರ, ಈ ರೀತಿಯಾಗಿ ವಿಚಿತ್ರವಾದ ಮನೆಗಳನ್ನು ಕಟ್ಟೋದ್ರಿಂದ ಕುಟುಂಬ ಚೆದರುತ್ತೆ. ಆಮೇಲೆ ಶಾಸ್ತ್ರ ಕೇಳಿದ್ರೆ ದೇವರ ಹತ್ರ ಹೋಗಿ ಕೂತ್ಕೊಂಡ್ರೆ ಯಾರೂ ಹೊಣೆಯಲ್ಲ, ಅದೆಲ್ಲವೂ ನಿಮ್ಮದೇ. ಅದಕ್ಕೋಸ್ಕರವಾಗಿ ಇದೆಲ್ಲ ತಿಳ್ಕೊಂಡು ನಾವು ಮನೆ ಕಟ್ಬೋದಾ, ಕಟ್ಟೋಕ್ಕಾಗತ್ತಾ, ಯಾವ ರೀತಿ ಕಟ್ಬೋದು, ಇವೆಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರುಜಿ, ಸಾಕಷ್ಟು ವಿಚಾರದ ಕುರಿತಂತೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ಮನೆಯ ಸುಂದರಿ ನಿಮ್ಮ ಮನೆಯ ಬಾಗಿಲೆ ಅನ್ನೋದನ್ನು ಗುರುಜಿ ಬಹಳ ಅರ್ಥಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.